ಸೊ ಸ್ಟ್ರೈಟ್ ಆಗಿ ನಾವು ಪಾಠಕ್ಕೆ ಹೋಗೋಣ. ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್. ಓಕೆ, ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಹೇಗೆ ಕಲಿಯೋದು. ಇಂಗ್ಲಿಷ್ ಬಹಳ ಕಷ್ಟ. ನಾವು ಹಳ್ಳಿಲಿ ಬೆಳೆದವರು, ನಮಗೆ ಇಂಗ್ಲಿಷ್ ಟೀಚರ್ಸ್ ಇರಲಿಲ್ಲ. ಟೀಚರ್ಸ್ ಇದ್ರು ನಮಗೆ ಸರಿಯಾಗಿ ಹೇಳ್ಕೊಡ್ತಿರ್ಲಿಲ್ಲ. ಆಮೇಲೆ ನನಗೆ ಯಾಕೋ ಇಂಗ್ಲಿಷ್ ತುಂಬಾ ಕಷ್ಟ ಅನ್ಸುತ್ತೆ. ಬೇರೆ ಸಬ್ಜೆಕ್ಟ್ ಎಲ್ಲ ಓಕೆ, ಆದ್ರೆ ಇಂಗ್ಲಿಷ್ ಮಾತ್ರ ನನಗೆ ತುಂಬಾ ಕಷ್ಟ ಅನ್ಸುತ್ತೆ. ಬೇರೆ ಸಬ್ಜೆಕ್ಟ್ ಎಲ್ಲ ಪಾಸ್ ಆಗಿದ್ದೀನಿ, ಇಂಗ್ಲಿಷು ಬೇರೆ ಸಬ್ಜೆಕ್ಟ್ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಮಾತ್ರ ಮಾರ್ಕ್ಸ್ ಬರ್ತಿರ್ಲಿಲ್ಲ. ನಾವು ಸ್ಕೂಲಿಗೆ ಹೋಗ್ತಿರ್ಬೇಕಾದ್ರೆ ಕೆಲವರು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿರ್ತೀರಾ. ಕಾರಣ ಹಲವಾರು ಇರ್ಬೋದು. ಇಂಗ್ಲಿಷ್ ನ ಕಬ್ಬಿಣದ ಕಡ್ಲೆ ಅಂತ ಟೀಚರ್ಸೇ ಹೆದರ್ಸಿರ್ತಾರೆ ಕೆಲವರು, ಅಥವಾ ನಿಮಗೆ ಇಂಗ್ಲಿಷ್ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿರ್ಲಿಕ್ಕಿಲ್ಲ, ಅಥವಾ ಚೆನ್ನಾಗಿ ಹೇಳ್ಕೊಟ್ಟಿರ್ಲಿಕ್ಕಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರ್ತವೆ. ಮತ್ತೆ ಹಳ್ಳಿಲಿ ಹುಟ್ಟು ಬೆಳೆದವರು ನಮಗೆ ಇಂಗ್ಲಿಷ್ ಬರಲ್ಲ, ಇದೆಲ್ಲ ಕಾರಣಗಳಿರ್ತವೆ. ಓಕೆ, ಈಗ ಅದೇನೇ ಇರಲಿ, ಅದಕ್ಕೆಲ್ಲ ಮುಖ್ಯವಾಗಿ ನಮಗೆ ಬೇಕಾಗಿರೋದು, ಯಾವುದೇ ಒಂದು ವಿಷಯ ನಾವು ಕಲಿಬೇಕಾದ್ರೆ ಸರಿಯಾಗಿ ನಮಗೆ ಬೇಕಾಗಿರೋದು ಮಾರ್ಗದರ್ಶನ. ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಕಲಿಬೇಕು. ಓಕೆ, ಸರಿಯಾದ ರೀತಿಯಲ್ಲಿ ಕಲಿತ್ರೆ ನಾವು ಯಾವ ಭಾಷೆ ಅಥವಾ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಈಸಿಯಾಗಿ ಕಲಿಬಹುದು. ನಮಗದು ಸರಿಯಾಗಿ ಗೊತ್ತಾಗಬೇಕು. ನಮಗೆ ಪರ್ಸನಲ್ ಆಗಿ ಜನರಲ್ ಆಗಿ ಒಂದು ಮೆಥಡ್ ಅಂತ ಇರುತ್ತೆ. ಓಕೆ, ಜನರಲ್ ಆಗಿ ಹಿಂಗೆ ಕಲ್ತ್ರೆ ಈ ತರ ಕಲ್ತ್ರೆ ನಿಮಗೆ ಇದು ಅರ್ಥ ಆಗೋದು ಅನ್ನೋದು, ಅದು ಜನರಲ್ ರೂಲ್. ಓಕೆ, ಆದ್ರೂ ಇಲ್ಲ ನನಗೆ ಈ ತರ ಸೆಟ್ ಆಗೋದಿಲ್ಲ, ನನಗೆ ಬೇರೆ ತರ ಆದ್ರೆ ಈಸಿ ಆಗುತ್ತೆ. ಸೊ ಅವ್ರವ್ರದೇ ಆದ ಮೆಥಡ್ ಗಳನ್ನ ಕಂಡುಕೋತಾರೆ. ಬಟ್ ಜನರಲ್ ಆಗಿ ಒಂದು ರೂಲ್ ಇರುತ್ತೆ, ಜನರಲ್ ಆಗಿ ಒಂದು ಇದಿರುತ್ತೆ. ಇದ್ರ ಈ ತರ ಕಲ್ತ್ರೆ ನಿಮಗೆ ಇಂಗ್ಲಿಷ್ ಅರ್ಥ ಅಲ್ಲ, ಯಾವುದೇ ಲ್ಯಾಂಗ್ವೇಜ್ ನ ಈಸಿಯಾಗಿ ತುಂಬಾ ಹಾರ್ಡ್ ವರ್ಕ್ ಇಲ್ದಾನೆ. ಸೊ ಹಾರ್ಡ್ ವರ್ಕ್ ಎಲ್ಲರೂ ಮಾಡ್ಬೇಕಿಲ್ಲ ಅಂತಿಲ್ಲ, ಬಟ್ ಸ್ಮಾರ್ಟ್ ಆಗಿ ನಾವು ತುಂಬಾ ಕಷ್ಟಪಟ್ಟು ಮಾಡೋ ಕೆಲಸಕ್ಕೂ ನಾವು ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆಯಿಂದ ಮಾಡೋ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇಂಗ್ಲಿಷ್ ಕಲಿಲಿಕ್ಕೆ ಅದರದೇ ಆದ ವಿಧಾನ ಇದೆ. ಕನ್ನಡ ತರ ಖಂಡಿತ ಇಲ್ಲ. ನೀವು ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಆದ್ರೂ ಅಷ್ಟೇ, ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಆದ್ರೂ ಅಷ್ಟೇ, ಇಂಗ್ಲಿಷ್ ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿರುತ್ತೆ. ಬೇರೆಲ್ಲ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಗಿಂತ ಎಲ್ಲಾ ಲ್ಯಾಂಗ್ವೇಜಸ್ ಗಿಂತ ತುಂಬಾ ಡಿಫರೆಂಟ್ ಆಗಿರುತ್ತೆ. ಓಕೆ, ಸೊ ಈಗ ಇಂಗ್ಲಿಷ್ ನ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ನ ಓದೋದು ಮತ್ತೆ ಬರೆಯೋದು ಹೇಗೆ, ಎಷ್ಟು ವಿಧಾನಗಳು, ಏನೇನು ಕಲಿಬೇಕು ಇಂಗ್ಲಿಷ್ ಅಲ್ಲಿ. ನಾವು ಕಂಪ್ಲೀಟ್ ಆಗಿ ನಾವು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ 100% ಕಲಿಬೇಕಾದ್ರೆ ನಾವು ಏನೇನು ಫೋಕಸ್ ಮಾಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಸೊ ಫಸ್ಟ್ ವಿಷಯ ನಾವು ಏನ್ ತಿಳ್ಕೋಬೇಕು ಅಂತ ಹೇಳಿದ್ರೆ, ಇಂಗ್ಲಿಷ್ ಪದಗಳನ್ನ ಓದೋದು ಹೇಗೆ ಫಸ್ಟ್ ಆಫ್ ಆಲ್. ಸೊ ಓದೋದು ಕನ್ನಡ ಪದ ಹೇಗೆ ಓದ್ತೀವಿ ಅದೇ ತರನೇ ನಾವು ಇಂಗ್ಲಿಷ್ ಪದ ಓದಬಹುದಾ ಅಥವಾ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನ ಫಸ್ಟ್ ನೋಡೋಣ. ಈಗ ನೋಡಿ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಟ್ರೈ ಲರ್ನಿಂಗ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಅಂಡ್ ಕೋರ್ಸ್ ಈ ವಿಡಿಯೋನ ಕೊನೆ ತನಕ ಅದಕ್ಕೋಸ್ಕರ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನೋ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ರೈಟ್, ಅಂಡ್ ವಾಟ್ ಎಲ್ಸ್, ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಅನ್ನು ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟು ದೊಡ್ಡ ಪದ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ನಿಮ್ಮಲ್ಲಿ ಕೆಲವರಿಗೆ ಈ ಪದಗಳನ್ನ ಸ್ವಲ್ಪ ಓದಲಿಕ್ಕೆ ಬರ್ಬೋದು, ಇಲ್ಲಿ ಕೆಲವರಿಗೆ ಕಂಪ್ಲೀಟ್ ಆಗಿ ಓದಲಿಕ್ಕೆ ಬರ್ಬೋದೇನೋ. ಓಕೆ, ಇನ್ ಕೆಲವರಿಗೆ ಅರ್ಧಂಬರ್ಧ ಅಥವಾ ಇನ್ ಕೆಲವರಿಗೆ 90% ಬರ್ಬೋದು. ಓಕೆ, ಸೊ ಈ ಕ್ಲಾಸ್ ಮುಗಿಸೋಷ್ಟರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇದನ್ನ ಈಸಿಯಾಗಿ, ಏನೋ ತುಂಬಾ ಕಷ್ಟಪಡದೆ ನಾವು ಈಸಿಯಾಗಿ ಹೇಗೆ ಓದೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು 21 ಅಕ್ಷರ ಇರುವಂತಹ ಪದ. ಓಕೆ, ಸೊ ಇದು ದೊಡ್ಡ ಫಸ್ಟ್ ಅಲ್ಲಿ ಇರೋದು. ಓಕೆ, ಆಮೇಲೆ ಅದಕ್ಕೆ ನೋಡಿ, ಇದು ಸ್ವಲ್ಪ ಕಡಿಮೆ ಇರಬಹುದು, ಇದು ಸ್ವಲ್ಪ ಕಡಿಮೆ ಇರಬಹುದು. ಸೊ ಇದು ನೋಡ್ಲಿಕ್ಕೆ ನಿಮಗೆ ದೊಡ್ಡ ಪದ ಅಂತ ಅನ್ಸುತ್ತೆ, ಆದ್ರೆ ಇದನ್ನು ಓದುವ ಒಂದು ಸರಿಯಾದ ವಿಧಾನ ನಾವು ತಿಳ್ಕೊಂಡ್ರೆ ನಿಮಗೆ ಇದು ಸಿಂಪಲ್ ಆಗಿ ಓದ್ಬೋದು. ಇಷ್ಟು ದೊಡ್ಡ ಪದನ ಇಷ್ಟು ಸಿಂಪಲ್ ಆಗಿ ಓದ್ಬೋದಿತ್ತ, ಇದೆಲ್ಲ ನಮಗೆ ಗೊತ್ತೇ ಇರ್ಲಿಲ್ವಲ್ಲ ಅಂತ ನಿಮಗೆ ಅನ್ಸುತ್ತೆ. ಓಕೆ, ರೈಟ್. ಸೊ ಈಗ ನೋಡಿ, ಇದನ್ನ ನಾನು ಹೀಗೆ ಸುಮ್ಮನೆ ಜಸ್ಟ್ ಓದಿ ಹೇಳ್ತೀನಿ ನೋಡಿ. ಇನ್ಕಾಂಪ್ರಿಹೆನ್ಸಿಬಿಲಿಟಿ, ಇಂಟರ್ಡಿಪೆಂಡೆನ್ಸ್, ಆಪ್ಟಿಮಿಸ್ಟಿಕ್ಲಿ, ಇಂಟರ್ಕನೆಕ್ಟೆಡ್ನೆಸ್, ಇನ್ಆಕ್ಸೆಸಿಬಿಲಿಟಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಇನ್ನು ಅರ್ಧ ಗಂಟೆಯಲ್ಲಿ ನೀವು ಕೂಡ ಇದೇ ತರನೇ ಓದ್ಬೋದು. ಓಕೆ, ಅದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಗಿ ನಾವು ಲೆಟ್ಸ್ ಸಿ ದ ಸೈನ್ಸ್ ಆಫ್ ರೀಡಿಂಗ್. ಓಕೆ, ಲೆಟ್ಸ್ ಲುಕ್ ಅಟ್ ದ ಸೈನ್ಸ್ ಆಫ್ ರೀಡಿಂಗ್ ಇಂಗ್ಲಿಷ್. ಈಗ ಫಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಅಕ್ಷರಗಳನ್ನ ನಮಗೆ ಗುರುತಿಸ್ಲಿಕ್ಕೆ ಗೊತ್ತಿರಬೇಕು. ಇದೇ ಅಕ್ಷರ, ಈ ಅಕ್ಷರಕ್ಕೆ ಈ ಉಚ್ಚಾರಣೆ. ಓಕೆ, ಸೊ ನಿಮ್ಮಲ್ಲಿ ಯಾರಿಗೆ ಇಂಗ್ಲಿಷ್ ಆಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ಅಕ್ಷರಗಳು ಗೊತ್ತಿಲ್ವೋ, ಕ್ಯಾಪಿಟಲ್ ಲೆಟರ್ಸ್ ಅಂದ್ರೇನು, ಸ್ಮಾಲ್ ಲೆಟರ್ಸ್ ಅಂದ್ರೇನು, ಬೇಸಿಕ್ ಇಂದಾನೆ ನಾನು ಹೇಳ್ಕೊಡ್ತಿದ್ದೀನಿ. ಸೊ ಇಂಗ್ಲಿಷ್ ಅಕ್ಷರಗಳು, ನಿಮಗೆ ಅಕ್ಷರಗಳ ಪರಿಚಯ ಇಲ್ಲ ಅಂತ ಇಟ್ಕೊಳ್ಳಿ, ABCD ಕರೆಕ್ಟ್ ಆಗಿ ಬರಲ್ಲ ಅಂತ ಇಟ್ಕೊಳ್ಳಿ, ಇಲ್ಲಿಂದಾನೇ ನೀವು ಕಲಿಬಹುದು. ಓಕೆ, ಸೊ ಇದಕ್ಕೆ ನಾವು ಇಂಗ್ಲಿಷ್ ಆಲ್ಫಾಬೆಟ್ ಅಂತ ಹೇಳ್ತೀವಿ, ಇಂಗ್ಲಿಷ್ ವರ್ಣಮಾಲೆ. ಇದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ದೊಡ್ಡ ಅಕ್ಷರಗಳು. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ.
ಸೊ ದೊಡ್ಡ ಅಕ್ಷರಗಳು ನೋಡಿ ಎ ಬಿ ಸಿ ಡಿ ಇ ಎಫ್ ಇಲ್ಲಿಂದ ವೈ ಝೆಡ್ ತನಕ ಇದೆ. ಓಕೆ, ಸೊ ಈ ಅಕ್ಷರಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಕ್ಯಾಪಿಟಲ್ ಲೆಟರ್ಸ್, ಇದನ್ನ ನೋಡಿ ತಿಳ್ಕೊಳ್ಳಿ. ಬರ್ಕೊಳ್ಳೋದಲ್ಲ ಆಮೇಲೆ ಬರ್ಕೊಳ್ಳಿ, ಯಾರು ಬರೆಯಕ್ಕೆ ಕೂತ್ಕೋಬೇಡಿ. ನೆಕ್ಸ್ಟ್ ಸ್ಮಾಲ್ ಲೆಟರ್ಸ್, ನಾನು ಬೇಸಿಕ್ ಇಂದಾನೆ ಹೇಳ್ತಾ ಇದ್ದೀನಿ, LKG ಮಕ್ಕಳಿಗೆ ಹೇಗೆ ಹೇಳ್ತಿದ್ದೀನಿ ಹಾಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ಮಾಲ್ ಲೆಟರ್ಸ್ ಅಂದ್ರೆ ಚಿಕ್ಕ ಅಕ್ಷರಗಳು. ಇದು ಕನ್ನಡದಲ್ಲಿ ಇಲ್ಲ, ಬೇರೆ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇದೆ. ಅಂದ್ರೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಅಂತ ಯಾವುದೂ ಇಲ್ಲ, ಇಂಗ್ಲಿಷ್ ಅಲ್ಲಿ ಮಾತ್ರ ಇರೋದು ಅದು. ಹಾಗಾಗಿ ನಾವು ಅದನ್ನ ಹೌದಾ ಹಂಗಿದ್ಯಾ ಹಾಗಾದ್ರೆ ಅದನ್ನ ಕಲಿಬೇಕು. ಸೊ ಸ್ಮಾಲ್ ಲೆಟರ್ಸ್ ಅಲ್ಲೇ ಕೆಲವು ಅಕ್ಷರಗಳು ಬೇರೆ ಬೇರೆ ತರ್ತಾರೆ. ಎ ಈ ತರ ಕಾಣುತ್ತೆ, ಕೆಲವು ಸಲ ಎ ನಿಮಗೆ ನಾವು ಪ್ರಿಂಟ್ ಅಲ್ಲಿ ಬರ್ಬೇಕಾದ್ರೆ ನಿಮಗೆ ಎ ಈ ತರ ಬರುತ್ತೆ. ಬಟ್ ನಾವು ಕೈಯಲ್ಲಿ ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಿಮಗೆ ಎ ಸ್ವಲ್ಪ ಚೇಂಜ್ ಆಗ್ಬೋದು. ಓಕೆ, ಅಥವಾ ಕರ್ಸಿ ರೈಟಿಂಗ್ ಅಲ್ಲಿ ಈಗ ನೋಡಿ ಇಂಗ್ಲಿಷ್ ಅಲ್ಲಿ ಈಗ ನಾನು ತೋರಿಸ್ಬಿಡ್ತೀನಿ ನಿಮಗೆ ಇದೆ ಇಂಗ್ಲಿಷ್ ಲೆಟರ್ಸ್ ಇದೆ ಅಂತ. ಬಟ್ ಇದು ಚೇಂಜ್ ಆಗ್ಬೋದು. ಚೇಂಜ್ ಆಗೋದು ಯಾವಾಗ ಅಂದ್ರೆ ಕರ್ಸಿವ್ ರೈಟಿಂಗ್ ಅಂತ ಬರುತ್ತೆ. ಕರ್ಸಿವ್ ರೈಟಿಂಗ್ ಅದು ಇಂಗ್ಲಿಷ್. ಓಕೆ, ಸೊ ಅದರಲ್ಲಿ ಬರುವಂತಹ ಅಕ್ಷರಗಳು ಸ್ವಲ್ಪ ಚೇಂಜ್ ಇರ್ತವೆ. ಈಗ ಎ ಅನ್ನೋದು ನೋಡಿ ಇದೆಯಲ್ಲ, ಇದು ಈ ತರ ಇದೆ. ಇದು ಪ್ರಿಂಟ್ ಅಲ್ಲಿ ನಿಮಗೆ ಈ ತರ ಕಾಣಿಸುತ್ತೆ, ಇನ್ನು ಕೆಲವು ಪ್ರಿಂಟ್ ಅಲ್ಲಿ ಈ ತರ ಕಾಣಿಸುತ್ತೆ, ಇನ್ನು ಕರ್ಸಿವ್ ರೈಟಿಂಗ್ ಅಂತ ಹೇಳ್ತೀವಿ. ಇನ್ನು ಕೆಲವು ಅಕ್ಷರಗಳು ಡಿಸೈನ್ ಇರ್ತವೆ. ಈ ಕಂಪ್ಯೂಟರ್ ಅಲ್ಲಿ ಮತ್ತೆ ಮೊಬೈಲ್ ಅಲ್ಲಿ ಇರ್ಲಿಕ್ಕಿಲ್ಲ, ಕಂಪ್ಯೂಟರ್ ಅಲ್ಲಿ ನಿಮಗೆಲ್ಲ ಸಿಗುತ್ತೆ ನೋಡಿ. ಎ ಅಂತ ಈ ತರ ಕಾಣಿಸುತ್ತೆ. ಎ ಇದು ಕೂಡಿಸಿ ಬರೆಯುವ ಅಕ್ಷರಗಳು, ಕೂಡಿಸಿ ಎ. ಬಿ ಅದೇ ತರ ನೋಡಿ, ಬಿ ಇರುತ್ತೆ. ಬಿ ಮಾಮೂಲಿ ಬಿ ಈ ತರ ಇರುತ್ತೆ. ನಾವು ಕಾಮನ್ ಆಗಿ ಬರೆಯೋದು ಈ ತರ ಬರೀಬಹುದು, ಬಿಡಿಸಿ ಬರೆಯೋರು, ಅಥವಾ ಬಿ ಈ ತರ ಕೂಡಿಸಿ ಬರೆಯೋರು, ಇದು ಬಿ. ಹಾಗೆ ಸಿ, ಡಿ. ಸೊ ಇದು ಕರ್ಸಿವ್ ರೈಟಿಂಗ್. ಇದು ಎಲ್ಲರೂ ಕಲಿಬೇಕಂತ ಹೇಳಿದ್ರೆ ಅದರ ಅವಶ್ಯಕತೆ ಇಲ್ಲ, ಕಲಿಬೇಕಾದ ಅವಶ್ಯಕತೆ ಇಲ್ಲ. ನೀವು ಹಿಂಗೆ ಬರೀಬೇಕು ಅಂತ ಏನಿಲ್ಲ, ಆದ್ರೆ ಇದು ಗೊತ್ತಿರಬೇಕು ನಿಮಗೆ. ಅಂದ್ರೆ ಈ ತರ ಯಾರಾದ್ರೂ ಬರೆದ್ರೆ ಅದನ್ನ ಓದಕ್ಕೆ ಗೊತ್ತಿರಬೇಕು. ಈಗ ಉದಾಹರಣೆಗೆ ನೋಡಿ, ಸಿಂಪಲ್ ಆಗಿ ನಾನು ಹೇಳ್ತೀನಿ. ಈಗ ಕ್ಯಾಬ್ ಅಂತ ಒಂದು ನಾನು ಒಂದು ವರ್ಡ್ ಬರೆದ್ರೆ ಅದನ್ನ ಎರಡು ಮೂರು ತರ ಬರೀಬಹುದು. ಒಂದು ಕ್ಯಾಪಿಟಲ್ ಲೆಟರ್ ಸಿ ಎ ಬಿ, ಇನ್ನೊಂದು ಸಿ ಎ ಬಿ, ಅಥವಾ ನಾವು ಈ ತರನು ಬರೀಬಹುದು. ಇದು ಸಿ ಎ ಬಿನೇ, ಎಲ್ಲ ಒಂದೇನೆ. ಸೊ ಇದು ಕರ್ಸಿವ್ ರೈಟಿಂಗ್, ಕೂಡಿಸಿ ಬರೆಯೋದು. ಅಥವಾ ಕೂಡಿಸಿ ಬರೀಬೇಕಾದ್ರೆ ಕೆಲವರು ಅಕ್ಷರಗಳು ಚೇಂಜ್ ಮಾಡ್ತಾರೆ. ಸೊ ಇದು ಸಿ ಎ ಬಿ ಕ್ಯಾಬ್, ಸಿ ಎ ಬಿ ಕ್ಯಾಬ್, ಸಿ ಎ ಬಿ ಕ್ಯಾಬ್. ಓಕೆ, ಆಮೇಲೆ ಇದನ್ನ ಮತ್ತೆ ಡಿಸೈನ್ ಆಗಿ ಬರೀತಾರೆ. ಈಗ ನೀವು ಗ್ರೀಟಿಂಗ್ ಕಾರ್ಡ್ಸ್ ಅಲ್ಲಿ ಮತ್ತೆ ಮದುವೆ ಇನ್ವಿಟೇಷನ್ ಅಲ್ಲಿ ಇದರಲ್ಲೆಲ್ಲ ನೀವು ನೋಡಿರ್ಬೋದು, ಡಿಸೈನ್ ಲೆಟರ್ಸ್ ಇರುತ್ತೆ. ಓಕೆ, ಅದರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ನನಗೆ ಇಷ್ಟ ಇದ್ರೆ ನಾವು ಅದನ್ನು ಕಲಿಬಹುದು. ಬಟ್ ಕಲ್ತಿದ್ರೆ ಒಳ್ಳೇದು. ಯಾಕೆಂದ್ರೆ ಡಿಸೈನ್ ಅಲ್ಲಿ ಯಾವ್ದಾದ್ರು ಲೆಟರ್ಸ್ ಅಲ್ಲಿ ಏನಾದ್ರು ಬರ್ತಿದ್ರು ಅದನ್ನ ನೀವು ಓದಬೇಕು ಅಂತ ಹೇಳಿದ್ರೆ ಮತ್ತೆ ಕಷ್ಟ ಪಡ್ಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿರೋದು ಇದೆ, ಇದು ಬಿಟ್ರೆ ನಮಗೆ ಬೇರೆ ಯಾವ್ದು ಗೊತ್ತಿಲ್ಲ ಅಂತ ಇದ್ರೆ ಸೊ ಆ ಲೆಟರ್ಸ್ ಚೇಂಜ್ ಆಗುತ್ತೆ, ಅಂದ್ರೆ ಅದರ ಆಕಾರ ಚೇಂಜ್ ಆಗುತ್ತೆ. ಉದಾಹರಣೆಗೆ ಇ ಅಂತ ನಾವು, ಇದು ನಮ್ಮ ಪ್ರಕಾರ ಇ ಅಲ್ವಾ, ಕ್ಯಾಪಿಟಲ್ ಲೆಟರ್ ಇದು ಇ. ಇನ್ನೊಂದು ಇ ನಿಮಗೆ ಈ ತರ ಬರುತ್ತೆ. ಓಕೆ, ಸೊ ಇದು ಡಿಸೈನ್ ಲೆಟರ್ಸ್ ಅಂದ್ರೆ ಕರ್ಸಿವ್ ರೈಟಿಂಗ್ ಅಲ್ಲಿ ಡಿಸೈನ್ ಲೆಟರ್ಸ್ ಅಂತ ಬರುತ್ತೆ. ಓಕೆ, ಸೊ ಇನ್ನೊಂದು ಈ ಒಂದು ಇದು ಇನ್ನೊಂದು ಈ ತರ ಬರುತ್ತೆ. 4 ತರ ಇದು ಆಕಾರ, 4 ತರ ಇದೆ. ಕನ್ನಡದಲ್ಲಿ ಈ ಅಂತ ಎಷ್ಟು ತರ ಬರಿತೀವಿ? ಇದು ಮಾತ್ರ, ಇದು ಇ ನಮ್ಮ ಪ್ರಕಾರ, ಇದು ಇ. ಓಕೆ, ಸೊ ಲೆಟರ್ಸ್ ನ ಡಿಫ್ರೆಂಟ್ ಬೇರೆ ಬೇರೆ ಆಕಾರದಲ್ಲಿರೋ ಅಕ್ಷರಗಳನ್ನ ಗುರುತಿಸೋದು ನಮಗೆ ತುಂಬಾ ಅಭ್ಯಾಸ ಆಗ್ಬೇಕಾಗಿರೋದು. ನಾವು ಬರೆದು ಪ್ರಾಕ್ಟೀಸ್ ಮಾಡಿ, ಓದಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಕಾಮನ್ ಆಗಿ ಒಂದು ಇದು ಅಥವಾ ಇದು, ಇವೆರಡರಲ್ಲಿ ಯಾವ್ದಾದ್ರು ಇದು ನಮಗೆ ಗೊತ್ತಿರಬೇಕು. ಯಾಕಂದ್ರೆ ಯಾರಾದ್ರೂ ನಿಮಗೆ ಇಂಗ್ಲಿಷ್ ಅಲ್ಲಿ ಕರ್ಸಿವ್ ರೈಟಿಂಗ್ ಅಲ್ಲಿ ಕೂಡಿಸಿ ಬರೆದು ಕಳಿಸಿದ್ರೆ ಅದು ನಿಮಗೆ ಓದ್ಲಿಕ್ಕೆ ಗೊತ್ತಿರಬೇಕು. ನೀವು ಅಕ್ಷರಗಳನ್ನೇ ನೋಡಿ ನಿಮಗೆ ಅದು ಪರಿಚಯ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನ್ ಬರ್ದಿದ್ದಾರೆ ಅಂತ, ನಿಮಗೆ ಇಂಗ್ಲಿಷ್ ಓದಿರ್ತೀರಾ, ಈಗ ನಾನು ಕಲಿಸಿರ್ತೀನಿ, ಬಟ್ ಆವಾಗ ಏನಾಗುತ್ತೆ ಅಂದ್ರೆ ಇದ್ಯಾವ ಅಕ್ಷರ ಇದು ನಾವು ಕಲಿತೇ ಇಲ್ವಲ್ಲ ಅಂತ ಅನ್ಸುತ್ತೆ ನಿಮಗೆ. ಓಕೆ, ಹಾಗಾಗಿ ಕನ್ನಡ ವ್ಯಾಕರಣದಲ್ಲಿ ವ್ಯಾಕರಣ ಅಲ್ಲ, ಕನ್ನಡ ಅಕ್ಷರಮಾಲೆಯಲ್ಲಿ ವರ್ಣಮಾಲೆಯಲ್ಲಿ ನಮಗೆ ಅಕ್ಷರಗಳು ಒಂದು ಶಬ್ದಕ್ಕೆ ಒಂದು ಅಕ್ಷರ ಇರುತ್ತಲ್ಲ, ಇಂಗ್ಲಿಷಲ್ಲಿ ಆ ತರ ಇಲ್ಲ. ಒಂದು ಸೌಂಡಿಗೆ ಒಂದು ಅಕ್ಷರಕ್ಕೆ ಅದು ಬರೆಯೋ ರೀತಿ ಬೇರೆ ಇರುತ್ತೆ. ಓಕೆ, ಸೊ ಅದೆಲ್ಲ ಆಮೇಲೆ ನೋಡೋಣ. ಸೊ ಬೇಸಿಕ್ಲಿ ಏನ ಇದಂತಾನೆ ತಗೊಳ್ಳಿ ಅಥವಾ ಈ ತರ ಎ ತಗೊಳ್ಳಿ. ಓಕೆ, ರೈಟ್. ಸೊ ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ಆಯ್ತು. ಆಮೇಲೆ ನಾನು ಯಾವ್ಯಾವ ತರ ಡಿಸೈನ್ ಲೆಟರ್ಸ್ ಬರುತ್ತೆ ಅಂತ ಹೇಳಿದ್ದೆ, ರೈಟ್. ಸೊ ಇದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ.
ಎಲ್ಲರಿಗೂ ಗೊತ್ತಿರುತ್ತೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಅಲ್ವಾ. ಒಂದ್ ವೇಳೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಕಾಮನ್ ಆಗಿ ನಾವು ಏನ್ ಹೇಳ್ತಾ ಇರ್ತೀವಿ, ABCDEFGH. ಸೊ ಇದು ಆಕ್ಚುಲಿ ಏನ್ ಗೊತ್ತಾ, ಈ ತರ ಹೇಳೋದು ಆಕ್ಚುಲಿ ಇದು ಸ್ಪೆಲ್ಲಿಂಗ್ ಅಷ್ಟೇ. ಸ್ಪೆಲ್ಲಿಂಗ್ ಅಂದ್ರೆ ಅಕ್ಷರದ ಹೆಸರು. ಓಕೆ, ಸ್ಪೆಲ್ಲಿಂಗ್. ಸೊ ಸ್ಪೆಲ್ಲಿಂಗ್ ಅಂತ ಒಂದು ವಿಷಯ ಇಂಗ್ಲಿಷ್ ಅಲ್ಲಿ ಇದೆ, ಅದು ಬೇರೆ ಯಾವ್ದು ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಹೇಳ್ತಾ ಇದ್ದೀನಿ. ಓಕೆ, ಬೇರೆ ಫಾರಿನ್ ಲ್ಯಾಂಗ್ವೇಜಸ್ ನನಗೆ ಗೊತ್ತಿಲ್ಲ. ಸ್ಪೆಲ್ಲಿಂಗ್ ಅಂತ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇಲ್ಲ. ಸ್ಪೆಲ್ಲಿಂಗ್ ಅನ್ನು ನಾವು ಕಾಗುಣಿತ ಅಂತ ಹೇಳ್ಬೋದು, ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಅನ್ ಅಪ್ರೋಪ್ರಿಯೇಟ್ ವರ್ಡ್. ಕಾಗುಣಿತಕ್ಕೂ ಸ್ಪೆಲ್ಲಿಂಗ್ ಬಹಳ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಸ್ಪೆಲ್ಲಿಂಗ್ ಅಂತ ಒಂದು ವಿಷಯ ಇರೋದ್ರಿಂದನೇ ನಮಗೆ ಇಂಗ್ಲಿಷ್ ಓದಕ್ಕೆ ಬಹಳ ಕಷ್ಟ ಆಗೋದು. ಓಕೆ, ಬೇರೆ ಯಾವುದೇ ಲ್ಯಾಂಗ್ವೇಜಸ್ ತಗೊಳ್ಳಿ, ಇಂಡಿಯನ್ ಲ್ಯಾಂಗ್ವೇಜಸ್ ತಗೊಳ್ಳಿ, ಅಕ್ಷರಗಳು ಕಲ್ತ್ಕೊಂಡ್ರೆ ಸಾಕು. ಅಕ್ಷರಗಳೇನು, ಕಾಗುಣಿತ, ಒತ್ತಕ್ಷರ, ಆಮೇಲೆ ವರ್ಣಮಾಲೆ, ಸ್ವರ, ವ್ಯಂಜನಗಳು, ಒತ್ತಕ್ಷರ, ಕಾಗುಣಿತ. ನೀವು ಕನ್ನಡ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇದನ್ನ ಕನ್ನಡದಲ್ಲಿ ನಮಗೆ ಕನ್ನಡ ಕಲಿಬೇಕು, ಕನ್ನಡ ಓದೋದು ಬರೆಯೋದು ಕಲಿಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಕನ್ನಡ ಒತ್ತಕ್ಷರ ಅಲ್ಲ, ಫಸ್ಟ್ ನಮಗೆ ಸ್ವರಗಳು ಆ ಇಂದ ಅಹ ತನಕ, ಅ ಅಂ ಅಹ, ಅ ಇಂದ ಅಹ ತನಕ ನಮಗೆ ಗೊತ್ತಿರಬೇಕು. ಆಮೇಲೆ ಕ ಕ ಗ ಗ ವ್ಯಂಜನಗಳು, ಕ ಕ ಗ ಗ ಚ ಚ ಜ ಜ ಟ ಟ ಡ ಡ ತ ತ ದ ದ ಪ ಪ ಯ ರ ಲ ವ ಶ ಸ ಹ ಳ ಇಲ್ಲಿ ತನಕ ಗೊತ್ತಿದ್ರೆ, ಆಮೇಲೆ ಕಾಗುಣಿತ ಗೊತ್ತಿರು, ಕ ಕಾ ಕಿ ಕಿ ಕು ಕು ಕೃ ಕೆ ಕೆ ಕೈ ಕು ಕು ಕೌ ಕಂ ಕಹ. ಇದನ್ನ ನೀವು ಕಾಗುಣಿತ ಕ ತಲೆಕಟ್ಟು ಕ ತಲೆಕಟ್ಟಿನ ದೀರ್ಘ ಈ ತರನು ಕಲಿತೀರಾ ಅಲ್ವಾ. ಆಮೇಲೆ ನೆಕ್ಸ್ಟ್ ಒತ್ತಕ್ಷರಗಳು. ಇಷ್ಟು ಕಲ್ತ್ರೆ ಕನ್ನಡದಲ್ಲಿ ನಿಮಗೆ 100% ಬಂದಂಗೆ. ಹೌದೋ ಅಲ್ವೋ? ಇಷ್ಟು ಅಕ್ಷರಮಾಲೆ, ಕಾಗುಣಿತ ಮತ್ತು ಒತ್ತಕ್ಷರ ಇಷ್ಟು ಕಲ್ತ್ರೆ ನೀವು ಈ ಕನ್ನಡನ ಸ್ಪಷ್ಟವಾಗಿ 100% ಓದ್ಬೋದು. ಯಾವಾಗ ಅಂದ್ರೆ ಓದಿ ನಮಗೆ ಅಭ್ಯಾಸ ಆಗ್ಬೇಕು. ಬರೀ ಇಷ್ಟು ಗೊತ್ತಾಗ್ಬಿಟ್ರೆ ಸಾಲದು, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪದೇ ಪದೇ ಓದೋದ್ರಿಂದ ನಮಗೆ ಗೊತ್ತಾಗುತ್ತೆ. ಬಟ್ ಗುರ್ತಿಸ್ಬೋದಲ್ವಾ, ಈ ಅಕ್ಷರ ಈ ಶಬ್ದಕ್ಕೆ ಈ ಅಕ್ಷರ ಇದು ಅಂತ ಗುರ್ತಿಸ್ಬೋದು. ಸೊ ಇಂಗ್ಲಿಷ್ ಅಲ್ಲಿ ಹಾಗಲ್ಲ. ಇಂಗ್ಲಿಷ್ ಅಲ್ಲಿ ಯಾಕೆ ಹಾಗಲ್ಲ ಅಂದ್ರೆ, ನಾವು ನೋಡಿ ಇಂಗ್ಲಿಷ್ ಓದ್ಬೇಕಾದ್ರೆ ಒಂದು ವಿಧಾನ ಇದೆ, ಆ ವಿಧಾನನ ತಿಳ್ಕೋಬೇಕು. ಫಸ್ಟ್ ಇಲ್ಲಿ ನೋಡಿ, ಸಿಂಪಲ್ ವರ್ಡ್ಸ್ ತಗೊಂಡಿದ್ದೀನಿ ನಾನು. ಓಕೆ, ಸೊ ಏನ್ ಅಕ್ಷರ ಇದೆ ಇಲ್ಲಿ, ನೀವು ಏನಂತ ಓದ್ತೀರಾ, ಈ ಅಕ್ಷರಗಳನ್ನು ಏನಂತ ಓದ್ತೀರಾ, ಇಲ್ಲಿ ನೋಡಿ BAD, DAD, GOOD ಅಥವಾ CAB, ROB, MOB. ನಾವು ಪದಗಳನ್ನು ಹೇಗೆ ಅಕ್ಷರಗಳನ್ನು ಜೋಡಿಸಿ ಪದಗಳು ಹೇಗೆ ಓದ್ತೀವಿ ಕನ್ನಡದಲ್ಲಿ. ಈಗ ಉದಾಹರಣೆಗೆ ಅಮರ, ಅಮರ, ಸಣ್ಣ ಕನಕ ಅಥವಾ ಕರಣ, ಈ ತರ ಅಕ್ಷರಗಳನ್ನು ಓದ್ತೀವಿ. ಈಗ ಒಂದೊಂದು ಅಕ್ಷರಗಳನ್ನು ಕೂಡಿಸಿ, ಕನ್ನಡದಲ್ಲಿ ನಾವು ಹೇಳ್ತೀವಿ ಅಕ್ಷರಗಳನ್ನು ಕೂಡಿಸಿ ಓದು ಅಂತ ಹೇಳ್ತೀವಿ. ಕೂಡಿಸಿ ಅಂದ್ರೆ ಏನು, ಒಂದು ಅಕ್ಷರನ ನಾವು ಇಂಡಿವಿಜುವಲ್ ಆಗಿ ಹೇಳ್ತೀವಿ. ಕ ಅಂತ ಹೇಳ್ತೀವಿ, ಕ ಅಂತ ಹೇಳ್ತೀವಿ, ನ ಹೇಳ್ತೀವಿ, ಕ ಹೇಳ್ತೀವಿ, ಕನಕ ಅಷ್ಟೇ. ಅಂದ್ರೆ ನಾವು ಫಾಸ್ಟ್ ಆಗಿ ಹೇಳ್ತೀವಿ ಅಷ್ಟೇ. ನಿಧಾನಕ್ಕೆ ಓದ್ಬೇಕಾದ್ರೆ ಕ ನ ಕ, ಇದೇನಾಗುತ್ತೆ ಕನಕ. ನಾವು ಹೇಳುವ ಗ್ಯಾಪ್ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ತೀವಿ ಅಷ್ಟೇ ಹೊರತು ಎಕ್ಸ್ಟ್ರಾ ಸೌಂಡ್ ಏನು ಬರೋದಿಲ್ಲ ಅದರಲ್ಲಿ. ಇಂಗ್ಲಿಷ್ ಅಲ್ಲಿ ಹಂಗಲ್ಲ. ಇಂಗ್ಲಿಷ್ ಅಲ್ಲಿ ನಾವು ಇಲ್ಲಿ BAD, ಇಲ್ಲಿ ನಾವು ಕರಣ. ಸುಮ್ಮನೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. BAD ಕರ್ಣಕ್ಕೆ ಏನು ಸಂಬಂಧ ಇಲ್ಲ, ಅದನ್ನು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕರಣ. ನೀವು ಕರಣ ಅಂತ ಓದಕ್ಕೆ ಕರಣ ಅಂತಾನೆ ಬರುತ್ತೆ ತಾನೆ, ಬೇರೆ ಏನಾದ್ರೂ ಸೌಂಡ್ ಬರುತ್ತಾ, ಬೇರೆ ಏನಾದ್ರೂ ಉಚ್ಚಾರಣೆ ಬರುತ್ತಾ? ಇಲ್ಲ. ನಾವು ವರ್ಣಮಾಲೆಯಲ್ಲಿ, ಕಾಗುಣಿತದಲ್ಲಿ, ಒತ್ತಕ್ಷರಗಳಲ್ಲಿ ಏನ್ ಅಕ್ಷರಗಳು ಪದಗಳೇನು ಬಂದಿರುತ್ತೋ ಅದರ ಉಚ್ಚಾರಣೆ, ಶಬ್ದ, ಐ ಮೀನ್ ದ ಸೌಂಡ್ ಆಫ್ ದಟ್ ಪರ್ಟಿಕ್ಯುಲರ್ ಲೆಟರ್, ಅದನ್ನೇ ನಾವು ಪದದಲ್ಲಿ ಹೇಳ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ಹಂಗಲ್ಲ. ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ, ಇದು ನಾವು ವರ್ಣಮಾಲೆಯಲ್ಲಿ ಏನ್ ಹೇಳ್ತೀವಿ, ಬಿ ಅಂತ ಹೇಳ್ತೀವಿ. ಇದು ಎ ಡಿ, BAD ಅಂತ ಹೇಳ್ತೀವಿ. ಆದ್ರೆ ಒಟ್ಟಿಗೆ ಕೂಡಿಸಿದಾಗ ಅದು BAD ಅನ್ನೋದು ನಮ್ಮ ಪ್ರಕಾರ BAD ಅಂತಾನೆ ಉಳಿಬೇಕು ಕನ್ನಡಕ್ಕೆ ಹೋಲಿಸ್ಕೊಂಡ್ರೆ ಅಲ್ವಾ. ನಾವು ಕರಣ ಅಲ್ಲಿ ಏನು ಚೇಂಜ್ ಆಗಲ್ಲ ತಾನೆ. ಕನ್ನಡದಲ್ಲಿ ಬೇರೆ ಏನಾದ್ರು ಹೇಳ್ತೀವ, ಕಮರಣ ಅಂತ ಏನಾದ್ರು ಹೇಳ್ತೀವ? ಇಲ್ಲ.
ಅಥವಾ ಬೇರೆ ಏನಾದರೂ ಹೇಳ್ತೀವ? ಇಲ್ಲ. ಬಟ್ ಇಂಗ್ಲಿಷ್ ಅಲ್ಲಿ ಇಲ್ಲಿ ಟೋಟಲ್ ಆಗಿ ಚೇಂಜ್ ಆಗುತ್ತದೆ. BAD ಅಲ್ಲ, ಕರಣ ಕರಣ, ಅಮರ ಅಮರ, ಕನಕ ಕನಕ. ಬಟ್ BAD ಅಲ್ಲ, BAD ಬ್ಯಾಡ್. ಇವಾಗ ಅರ್ಥ ಆಯ್ತಾ ಕಾನ್ಸೆಪ್ಟ್ ನಿಮಗೆ? ಇಷ್ಟು ಅರ್ಥ ಆದ್ರೂ ಸಾಕು ನಿಮಗೆ. ನೋಡಿ ಇಲ್ಲಿ ಅಮರ ಅಮರ. ಹಾಗಾದ್ರೆ ಇಲ್ಲಿ CAB ನೋ, CAB ಕ್ಯಾಬ್. ಈ ಕ್ಯಾಬ್ ಅಂತ ಎಲ್ಲಿಂದ ಬಂತು? ಒಂದು ಹೊಸ ಸೌಂಡ್ ಅಲ್ವಾ ನಮಗೆ? ಕನಕ ಕನಕ. ಇಲ್ಲಿ TONIC ಆಗ್ಬೇಕು ತಾನೆ? ಬಟ್ ಇದು ಟಾನಿಕ್. ಕರಣ ಕರಣ, BAD ಆಗುತ್ತಾ? ಇಲ್ಲ, ಬ್ಯಾಡ್. ಇದು ಕರೆಕ್ಟ್ ಆಗಿ ಗೊತ್ತಾಗ್ಬಿಟ್ರೆ ನಿಮಗೆ 70% ಇಂಗ್ಲಿಷ್ ಬಂದಂಗೆ. ಇಷ್ಟೇ. ಅಂದ್ರೆ ನಮ್ ಕಣ್ಣಿಗೆ ಏನ್ ಕಾಣಿಸುತ್ತೆ? ಆ ಅಕ್ಷರದ ಉಚ್ಚಾರಣೆ ಅಲ್ಲ, ಒಂದು ಪದ ಆದಾಗ, ಅಕ್ಷರಗಳ ಸಮೂಹ, ಅಕ್ಷರಗಳು ಸೇರ್ಕೊಂಡಾಗ ಆ ಉಚ್ಚಾರಣೆ ಬರೋದಿಲ್ಲ. ಓಕೆ, ಅಕ್ಷರಗಳು ಸೇರ್ಕೊಂಡಾಗ ಆ ಉಚ್ಚಾರಣೆ ಬರೋದಿಲ್ಲ. ಇದು ಹೇಗೆ ಅಂದ್ರೆ, ಕನ್ನಡದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಕನ್ನಡದಲ್ಲಿ ಇದೇನಿದು? ಅಲ್ವಾ? ಇವೆರಡು, ನಾನು ಇಲ್ಲೊಂದು ಅಕ್ಷರ ಬರೀತೀನಿ. ಇವೆರಡು ಎರಡು ಅಕ್ಷರ ಅಲ್ವಾ? ಅಂದ್ರೆ ಒಂದು ಅರ್ಧ ಅಕ್ಷರ, ಇನ್ನೊಂದು ಸಂಪೂರ್ಣ ಅಕ್ಷರ. ಒಂದು ವ್ಯಂಜನ, ಅರ್ಧ ವ್ಯಂಜನ, ಅದಕ್ಕೆ ಸ್ವರದ ಸಹಾಯ ಇಲ್ಲ. ಇಲ್ಲಿ ಇನ್ನೊಂದು ಸ್ವರ ಇದೆ. ಸೊ ಈ ಅರ್ಧ ವ್ಯಂಜನ ಮತ್ತೆ ಸ್ವರ ಸೇರಿ ಏನಾಗುತ್ತೆ? ಇವೆರಡೂ ಸೇರಿದಾಗ, ಅಂದ್ರೆ ಈ ಎರಡು ಅಕ್ಷರಗಳ ಉಚ್ಚಾರಣೆ ಏನಿದೆ ಅದೆರಡನ್ನು ಕೂಡಿಸಿದಾಗ ನಿಮಗೆ ಬಿ ಅಂತ ಬರುತ್ತೆ. ಬಿ ಅಂದ್ರೆ ಏನು? ಬ ಪ್ಲಸ್ ಇ, ಬಿ. ಇದು ಕಾಗುಣಿತಾನೆ. ಈ ಕನ್ನಡದಲ್ಲಿ ಕಾಗುಣಿತ ಅಂದ್ರೆ ನಾವೇನು ಹೇಳಿ, ಕಾಗುಣಿತ ಹೇಗೆ ಬರುತ್ತೆ ಹೇಳಿ? ಕಾಗುಣಿತ ನಾವು ಅರ್ಧ ವ್ಯಂಜನಕ್ಕೆ ಸ್ವರ ಸೇರಿಸಿದಾಗ ಒಂದು ಸಂಪೂರ್ಣ ವ್ಯಂಜನ ಆಗುತ್ತೆ. ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಇದು. ಯಾಕೆಂದ್ರೆ ಯಾಕೆ ಇಂಗ್ಲಿಷ್ ಒಂಥರ ಇದೆಯಲ್ಲ, ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಫಸ್ಟ್ ಕನ್ನಡದಿಂದಲೇ ತಗೊಳ್ಳೋಣ. ಕಾಗುಣಿತ ಹೆಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ? ಕಾಗುಣಿತ ನೋಡಿ, ಇದು ಕ ಅರ್ಧ ಕ ಪ್ಲಸ್ ಈ ಸ್ವರ ಕ ಪ್ಲಸ್ ಅ, ಇವೆರಡು ಸೇರಿದಾಗ ನಮಗೆ ತಲೆಕಟ್ಟು ಇದೆಯಲ್ಲ, ತಲೆಕಟ್ಟು ಅಂತ ಏನ್ ಹೇಳ್ತೀವಿ? ಅಕಾರದ ತಲೆಕಟ್ಟು. ಸೊ ಕ ಪ್ಲಸ್ ಅ, ಕ ನಿಮಗೆ ಅ ಅಂತ ಹೇಳುದು. ಇದು ಕ ಅಂತ ಹೇಳಕ್ಕಾಗಲ್ಲ, ಇದನ್ನ ಪ್ಲಸ್ ಅ, ಕ. ಸೊ ಈ ಸಂಪೂರ್ಣ ನಿಮಗೆ ಕ ಅಂತ ಆಗ್ಬೇಕಾದ್ರೆ ಒಂದು ಸ್ವರದ ಸಹಾಯ ಬೇಕು. ಇದು ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ಕಾಗುಣಿತ ಕಲಿಬೇಕಾದ್ರೆ ಈ ತರ ಕಲ್ತಿದಿರೋ ಇಲ್ಲೋ ಗೊತ್ತಿಲ್ಲ. ಬಟ್ ಇದೇ ಅದರ ಸರಿಯಾದ ಸೈನ್ಸ್ ನೋಡಿದ್ರೆ, ಆದ್ರೆ ಅಕ್ಷರಗಳು ಹೇಗೆ ರೂಪುಗೊಳ್ಳುತ್ತವೆ. ಕಾ ಹೆಂಗಾಗುತ್ತೆ? ಕಾ. ಅದಕ್ಕೆ ನಾವು ಇನ್ನೊಂದು ಏನ್ ದೀರ್ಘ ಆ ಹಾಕ್ಬೇಕು. ಕ ಪ್ಲಸ್ ಆ, ಅವಾಗ ಏನಾಗುತ್ತೆ? ಕಾ. ನೀವು ಈ ತರ ಅಕ್ಷರಗಳನ್ನ ನೀವು ಓದಿದ್ರೆ, ಈ ತರ ಅಕ್ಷರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಈಗ ನಾನು ಹೇಳೋ ಇಂಗ್ಲಿಷ್ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳೋ ಅಂದ್ರೆ ಇಂಗ್ಲಿಷ್ ಹೆಂಗ್ ಓದ್ಬೇಕು ಅಂತ ನಾನು ಹೇಳ್ತೀನಲ್ಲ, ಅದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಈಗ ನೋಡಿ, ಹಾಗಾಗಿ ನಮಗೆ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಎಕ್ಸೆಪ್ಟ್ ಸ್ವರಗಳು ನಿಮಗೆ ಒಂದೊಂದೇ ಸೌಂಡ್ ಮಾಡ್ತವೆ. ಬಟ್ ಕಾಮನ್ ಆಗಿ ಎರಡು ಅಕ್ಷರ ಇದ್ದಾಗ ಒಂದು ಸೌಂಡ್ ಬರುತ್ತೆ. ಉದಾಹರಣೆಗೆ ನಾನು ಹೇಳಿದ್ನಲ್ಲ, ಈ ಬಿ ಅಂತ ಹೇಳಿದ್ನಲ್ಲ, ಎರಡು ಅಕ್ಷರ ಇರ್ಬೇಕಿದ್ರಲ್ಲಿ. ಇದು ಬಿ ಐ, ಇದು ಬಿ. ಓಕೆ, ಆಮೇಲೆ ನಾನು ಹೇಳ್ತೀನಿ ಬಿ ಇ ಸೇರಿದಾಗ, ಇವೆರಡು ಸೇರಿದಾಗ ಬೇ ಆಗುತ್ತೆ ಹೊರತು ಬೇರೆ ಸಪರೇಟ್ ಆಗಿ ಅದಕ್ಕೆ ಒಂದು ಸಿಂಬಲ್ ಅಂತ ಏನೂ ಇಲ್ಲ. ಎರಡು ಅಕ್ಷರಗಳು ಕನ್ನಡದಲ್ಲೂ ಹಾಗೆ ಇಲ್ಲ. ಈ ಬೇ ಹೆಂಗ್ ಬರುತ್ತೆ ನಿಮಗೆ? ಬ ಪ್ಲಸ್ ಎ, ಬೇ. ಇಲ್ಲೂ ಹಾಗೆ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ತರ ಅಕ್ಷರಗಳು ಕೂಡಿದಾಗ, ಒಂದು ಸ್ವರ ಮತ್ತೆ ವ್ಯಂಜನ ಸೇರಿದಾಗ, ಇಂಗ್ಲಿಷ್ ಅಲ್ಲಿ ಸ್ವರ ಮತ್ತೆ ವ್ಯಂಜನ ಸೇರಿದಾಗ
ನೋಡಿ, ಕನ್ನಡದಲ್ಲೂ ಹಾಗೆ ಸ್ವರ ಮತ್ತೆ ವ್ಯಂಜನ ಸೇರಿದಾಗಲೇ ನಮ್ಗೊಂದು ಸಂಪೂರ್ಣ ಅಕ್ಷರ ಬರೋದು. ಅದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು ಸ್ವರ ಮತ್ತೆ ವ್ಯಂಜನ ಅಥವಾ ವ್ಯಂಜನ ಮತ್ತೆ ಸ್ವರ. ಉದಾಹರಣೆ ನಾನು ಹೇಳಿದಲ್ಲ, ಇದು ಬೇ ನಿಮಗೆ ಹೇಗೆ ಬರುತ್ತೆ, ಆ ಬೇ ಹೇಳಿದಲ್ಲ, ಆ ಬಿ ಹೇಗೆ ಬರುತ್ತೆ, ಇದು ವ್ಯಂಜನ ಅಲ್ವಾ, ಇದು ವ್ಯಂಜನ ಪ್ಲಸ್ ಇಲ್ಲೇನಿದೆ ಇ, ಇದು ಸ್ವರ. ಈ ವ್ಯಂಜನ ಸ್ವರ, ವ್ಯಂಜನ ಅಂದ್ರೆ ನಾವು ಅರ್ಧ ವ್ಯಂಜನ ಅಷ್ಟೇ, ಸಂಪೂರ್ಣ ವ್ಯಂಜನ ಅಲ್ಲ. ಈ ವ್ಯಂಜನ ಮತ್ತೆ ಸ್ವರ ಸೇರಿ ನಮಗೆ ಇದು ಬಿ ಅಂತ ಬರುತ್ತೆ. ಹಾಗೆ ಇಂಗ್ಲಿಷಲ್ಲೂ ಇದು ವ್ಯಂಜನ, ಬಿ ಅನ್ನೋದು ವ್ಯಂಜನ, ಇದು ಸ್ವರ. ಇವೆರಡು ಸೇರಿ ನಮಗೆ ಬಿ ಅಂತ ಬರುತ್ತೆ. ಹಾಗಾದ್ರೆ ಇವೆರಡು ಅಕ್ಷರದ ನಾವು ಅದರ ಏನು ಸ್ವಂತ ಸ್ವರ ಅಲ್ಲ, ಸೌಂಡ್, ಶಬ್ದ, ಉಚ್ಚಾರಣೆ, ವೈಯಕ್ತಿಕ ಉಚ್ಚಾರಣೆ ಏನು ಅಂತ ನೋಡಬೇಕು. ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಅರ್ಥ ಆಗ್ಬೇಕು ಅಂದ್ರೆ, ಬೇಸಿಕ್ ಲೆವೆಲ್ ಅಲ್ಲಿ ನಿಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾವು ಝೀರೋದಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಈಗ ನೋಡಿ ಇಲ್ಲಿ ಇದು ಹೇಗೆ ಬರುತ್ತೆ ಅಂತ ನಾವು ಇದನ್ನೇ ಒಂದ್ಸಲ ನೋಡೋಣ. ಲೈಕ್ ಈಗ ನಾನು ಹೇಳಿದ ಅದನ್ನ ಕ್ಯಾಬ್, ಇದು ಕ್ಯಾಬ್ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಓಕೆ, ಇದು ರಾಬ್ ಅಂತ ಹೇಳಬೇಕು, ಮಾಬ್ ಅಂತ ಹೇಳಬೇಕು. ಸರಿ, ಆ ಒಂದು ಉಚ್ಚಾರಣೆಯನ್ನೇ ನಾವು ತಗೊಳ್ಳೋಣ. ಕ್ಯಾಬ್ ಅಂತ ಹೇಳ್ಬೇಕು. ಈಗ ನಮಗೆ ಗೊತ್ತಿಲ್ಲ ಇದು ಹೆಂಗ್ ಓದ್ಬೇಕು ಅಂತ, ನಮಗೆ ಗೊತ್ತಿಲ್ಲ. ನಮಗೆ ಕಲ್ಸಿರೋದು ಎಬಿಸಿಡಿ ಕಲಿಸ್ಬಿಟ್ಟು ನೀವು ಕ್ಯಾಬ್ ಅಂತ ಓದಿ ಅಂತ ಹೇಳಿದ್ರೆ, ರಾಬ್ ಅಂತ ಓದಿ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಹೇಗೆ ಓದ್ಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಗೊತ್ತಾಗ್ಬೇಕು ಅಲ್ವಾ. ಈಗ ಅಮರ, ಕನಕ, ಅಗಸ, ಕಣಕಣ ಇವೆಲ್ಲ ಅಕ್ಷರಮಾಲೆಯಲ್ಲಿ ಏನಿದೆಯೋ ಅದೇ ಇದೆ, ಅಥವಾ ಕಾಗುಣಿತದಲ್ಲಿ ಏನಿದೆಯೋ ಅದೇ ಉಚ್ಚಾರಣೆ ಪದದಲ್ಲಿದೆ, ಅಥವಾ ಒತ್ತಕ್ಷರಗಳಲ್ಲಿ ಏನಿದೆಯೋ ಅದೇ ಉಚ್ಚಾರಣೆ ಪದದಲ್ಲಿದೆ. ಇಂಗ್ಲಿಷಲ್ಲಿ ಹಾಗಿಲ್ಲದೆ ಇರೋದ್ರಿಂದ ಸರಿ, ಹಾಗಿಲ್ಲದೆ ಇದ್ಮೇಲೆ ಏನಾದ್ರೂ ಒಂದು ಮೆಥಡ್ ಇರ್ಬೇಕಲ್ವಾ. ಆ ಮೆಥಡ್ ಏನು ಅಂತ ನಮಗೆ ಗೊತ್ತಾಗ್ಬೇಕು. ಓಕೆ, ಅರ್ಥ ಆಯ್ತಲ್ವಾ? ಅದು ಗೊತ್ತಾದ್ರೆ ನಿಮಗೆ 70% ಇಂಗ್ಲಿಷು ಈ ಅರ್ಧ ಗಂಟೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ಓ ಹೌದಾ, ಇದೇ ತರ ಓದ್ಬೇಕಿತ್ತ, ಈ ತರ ಓದಿದ್ರೆ ನಮಗೆ ಅಟ್ಲೀಸ್ಟ್ 70% ಇಂಗ್ಲಿಷ್ ಆದ್ರೂ ಓದಕ್ ಬರ್ತಿತ್ತು. ಏನೋ ದಿ ಬೆಸ್ಟ್ ಮೆಥಡ್ ಅಷ್ಟೇ. ಬೆಸ್ಟ್ ಮೆಥಡ್ ಅಂದ್ರೆ ಅದೇ ಇರೋದು, ಅದೇ ಒಂದು ಮೆಥಡ್ ಅಲ್ಲಿ ಹಂಗೆ ಓದ್ಬೇಕಾಗಿರೋದು. ಕಾಗುಣಿತ ಮತ್ತೆ ಅಕ್ಷರಮಾಲೆ ಹೆಂಗ್ ಕಲಿತೀರಾ ಅಂತ ಕೇಳಿದ್ರೆ, ಆ ಇಂದ ಅಹ ಅಮ್ಮ ಹ ತನಕ ಬರಿತೀವಿ, ಓದ್ತೀವಿ. ಕ ಕ ಗ ಗ ವ್ಯಂಜನಗಳು ಓದ್ತೀವಿ. ಯಾರೆಲ್ಲ ಇದೆಲ್ಲ ಓದ್ಬೇಕು, ಹೇಗೆ ಓದ್ಬೇಕು, ಅದು ಉಚ್ಚಾರಣೆ ಹೇಗೆ ಗೊತ್ತಿರ್ಬೇಕಲ್ವಾ ನಿಮಗೆ. ಅದನ್ನ ಹೇಳ್ಕೊಡಕ್ಕೆ ಯಾರಾದ್ರೂ ಬೇಕು. ನೀವು ಅದನ್ನ ಕಲ್ತಿದ್ದೀರಾ, ನಿಮಗೆ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ. ಅದೇನೆ ಇದನ್ನ ಹಿಂಗೆ ಕಲಿಬೇಕು. ಇದು ನಮಗೆ ಒಂಥರ ಇಲ್ಯೂಷನ್ ಅಷ್ಟೇ. ಇಲ್ಯೂಷನ್ ಅಂದ್ರೆ ನಮ್ಮ ಇದು ಇಲ್ಲ. ಆಕ್ಚುಲಿ ಇದು ಹೆಂಗ್ ಬರುತ್ತೆ ಹಂಗಿಲ್ಲ ಉಚ್ಚಾರಣೆಯಲ್ಲಿ. CAB ಅಂತ ನಿಮಗೆ ಬರೋದೇ ಇಲ್ಲ ಪದದಲ್ಲಿ. CAB ಅಂತ ಪದದಲ್ಲಿ ಬರೋದೇ ಇಲ್ಲ. ಅದು ನೀವು CAB ಅಂತ ಪದ ಬಂದ್ರೆ ಕ್ಯಾಬ್ ಅಂತ ಓದ್ಬೇಕು. ಅದು ನಮಗೆ ಗೊತ್ತಾ ಇಲ್ಲ. ಅದು ಹೇಗೆ ಅಂತ ನೋಡೋಣ ಆಮೇಲೆ. ಓಕೆ, ನಾವೆಲ್ಲಿದ್ವಿ? ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ನ ಇಂಗ್ಲಿಷ್ ಮತ್ತೆ ಓದೋದು ಮತ್ತೆ ಬರೆಯೋದನ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಯಾವ ವಿಧಾನ ಬಳಸಿದ್ರೆ ನಮಗೆ ಇಂಗ್ಲಿಷ್ ರೀಡಿಂಗ್ ಓದೋದು ಮತ್ತೆ ಬರೆಯೋದು ಈಸಿ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸುಮ್ಮನೆ ಯಾವುದೋ ಮೆಥಡ್ ಅಲ್ಲಿ ನಾವು ABCDನೇ ಯಾವಾಗಲೂ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್ ಅಂತ ಹೇಳ್ತಾ ಇದ್ರೆ ಆಗೋದಿಲ್ಲ. ಯಾಕೆಂದ್ರೆ ನಾವು ಕಲ್ತಿರೋದು ಕನ್ನಡ ಹೇಗೆ ಕಲ್ತಿದ್ದೀವಿ ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇರೋದ್ರಿಂದ ಸ್ವಲ್ಪ ಏನೋ ಬೇರೆ ವಿಧಾನ ಇದೆಯೇನೋ, ಆ ವಿಧಾನದ ಮೂಲಕನೇ ನಾವು ಕಲಿಬೇಕು ಅನ್ನೋದು ಫಸ್ಟ್ ನಾವು ಮನವರಿಕೆ ಮಾಡ್ಕೋಬೇಕು. ಓಕೆ, ರೈಟ್. ಈಗ ಇಲ್ಲಿ ನಾನು ಹೇಳಿದಾಗೆ ಇದನ್ನ ಈ ತರ ಓದ್ಲಿಕ್ಕೆ ಆಗೋದಿಲ್ಲ. BAD ಅಂತಾನೆ ಓದ್ಲಿಕ್ಕೆ ಆಗೋದಿಲ್ಲ. BAD ಏನಂತ ಓದ್ಬೇಕು ನಾವು? ಬ್ಯಾಡ್, DAD ಡ್ಯಾಡ್, GOOD ಗುಡ್, ಆಮೇಲೆ ಇಲ್ಲಿ ನೋಡಿ CAB ಕ್ಯಾಬ್, ROB ರಾಬ್, MOB ಮಾಬ್. ಓಕೆ, ಸೊ ಈ ತರ ಉಚ್ಚಾರಣೆ ಹೇಗೆ ಬರುತ್ತೆ, ಈ ತರ ಸೌಂಡ್ ಹೇಗೆ ಚೇಂಜ್ ಆಗುತ್ತೆ ಸೌಂಡ್ಸ್. ಇದಕ್ಕೆ ಬೇರೆ ವಿಧಾನ ಇದೆಯಾ? ಹೌದು, ಖಂಡಿತ ಇದೆ. ಅದಕ್ಕೆ ನಾವು ಅದನ್ನ ಅದೇ ತರನೇ ಕಲಿತಾಗ ಮಾತ್ರ ನಮಗೆ ಇಂಗ್ಲಿಷನ್ನ ಸರಿಯಾದ ರೀತಿಯಲ್ಲಿ ಇಂಗ್ಲಿಷ್ ಕಲಿಯುವ ಒಂದು ಸ್ಪೆಸಿಫಿಕ್ ಮೆಥಡ್ ಇದೆ. ಆ ಮೆಥಡ್ ಮೂಲಕನೇ, ಆ ವಿಧಾನದ ಮೂಲಕನೇ ನಾವು ಕಲಿತ್ರೆ ನಮಗೆ ಇಂಗ್ಲಿಷನ್ನ ನೀವು 100% ಓದೋದು ಮತ್ತೆ ಬರೆಯೋದ್ರಲ್ಲಿ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷನ್ನ ಓದ್ಬೋದು ಅಂಡ್ ರೈಟಿಂಗ್ ಕೂಡ. ಓಕೆ, ರೈಟ್. ಸೊ ಅದೇನು ಮೆಥಡ್ ಅಂತ ನೋಡೋಣ. ಈಗ ನೋಡಿ, ಈಗ ನಾನು ಇಂಗ್ಲಿಷ್ ಅಲ್ಲಿ ಒಂದಷ್ಟು ಪದಗಳನ್ನು ತಗೊಂಡಿದ್ದೀನಿ. ಈ ಪದಗಳದ್ದು ಉಚ್ಚಾರಣೆ, ಇಂಗ್ಲಿಷ್ ಅಲ್ಲಿ ಉಚ್ಚಾರಣೆನ ನಾನು ಕನ್ನಡದಲ್ಲಿ ಬರೆದಿದ್ದೀನಿ. ಓಕೆ, ಕನ್ನಡದಲ್ಲಿ ಉಚ್ಚಾರಣೆನ ಬರೆದಿದ್ದೀನಿ. ಇಲ್ಲಿ ಉದಾಹರಣೆ ನೋಡಿ. ಓಕೆ, ಇದರ ಉಚ್ಚಾರಣೆ ನಾನು ಕನ್ನಡದಲ್ಲಿ ಬರೆದಿದ್ದೀನಿ. ಓಕೆ, ನಿಮಗೆ ಅರ್ಥ ಆಗಲಿ ಅಂತ ಉಚ್ಚಾರಣೆನ ಕನ್ನಡದಲ್ಲಿ ಬರೆದಿದ್ದೀನಿ. ರೈಟ್. ನಾವು
ಈಗ ಇದರ ಅರ್ಥ ಏನು? ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಇದೆ. ನಾವು ಕನ್ನಡದಲ್ಲಿ ಒಂದು ಸೌಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಕ, ಇದೊಂದು ಸೌಂಡ್ ತಾನೆ, ಉಚ್ಚಾರಣೆ. ಕ, ನಾನೇನೋ ಹೇಳಿದೆ. ಏನಂತ ಹೇಳಿದೆ? ಕ ಅಂತ ಹೇಳಿದೆ. ಮ, ರ, ಲ ಎಲ್ಲ ಹೇಳಿದೆ. ಸೊ ಇದೆಲ್ಲ ನಮಗೆ ಒಂದು ಸೌಂಡ್ ಇದೆ, ಆಕ್ಚುಲಿ ಉಚ್ಚಾರಣೆ, ಶಬ್ದ ಅಲ್ವಾ? ಓಕೆ, ಸೊ ಇದಕ್ಕೆ ನಾವು ಒಂದೊಂದು ಉಚ್ಚಾರಣೆಗೆ ಒಂದೊಂದು ಅಕ್ಷರ ಕೊಡ್ತೀವಿ. ಈಗ ನಾನು ಮ ಅಂತ ಹೇಳಿದ್ರೆ ಅಕ್ಷರ ಮ, ರ ಅಂತ ಹೇಳಿದ್ರೆ ಅಕ್ಷರ ರ ಅಲ್ವಾ? ಇದರ ಅರ್ಥ ಏನು? ಒಂದೊಂದು ಅಕ್ಷರಕ್ಕೆ ಒಂದೊಂದು ಉಚ್ಚಾರಣೆ ಇದೆ. ಅದೇ ತರ ಇಂಗ್ಲಿಷ್ ಅಷ್ಟೇ. ಈಗ ಇವ್ರು ಹೇಳ್ತಾರೆ ಇದನ್ನ ಕ್ಯಾಬ್ ಅಂತ ಹೇಳಬೇಕು ಅಂತ. ಕ್ಯಾಬ್. ಸೊ ಯಾವ ಸೌಂಡ್ ಅಲ್ಲಿ ಎಂಡ್ ಆಗುತ್ತೆ? ಬ, ರೈಟ್? ರಾಬ್ ಯಾವ ಸೌಂಡ್ ಅಲ್ಲಿ ಎಂಡ್ ಆಗುತ್ತೆ? ಬ. ಮಾಬ್ ಯಾವ ಸೌಂಡ್ ಅಲ್ಲಿ ಎಂಡ್ ಆಗುತ್ತೆ? ಬ. ನಮಗೆ ಗೊತ್ತಿರೋದು ಈ ಅಕ್ಷರ ಇದೆಯಲ್ವಾ, ಈ ಅಕ್ಷರ ಇರೋದು, ಇದರ ಅಕ್ಷರ ನಾವು ಓದೋದು ಹೇಗೆ? ಬಿ. ಇದನ್ನ ಹೆಂಗ್ ಓದ್ತೀವಿ? ಎಂ. ಇದನ್ನ ಹೆಂಗ್ ಓದ್ತೀವಿ? ಓ. ಎಂ ಓ ಬಿ. ಬಟ್ ಇಲ್ಲಿ ಎಂ ಓ ಬಿ ಅಂತಿಲ್ಲ. ಏನಂತಿದೆ? ಮಾ ಬ, ಮಾಬ್. ಇಲ್ಲಿ ಕ್ಯಾಬ್, ಕ್ಯಾಬ್. ರಾಬ್, ರಾಬ್. ಮ್ಯಾನ್, ಮ್ಯಾನ್. ಇದರ ಅರ್ಥ ಏನು? ಇದರ ಅರ್ಥ ಎರಡು ಅಕ್ಷರಗಳು ಸೇರಿದಾಗ ಅದ್ರ ಸೌಂಡ್ ಬೇರೆ ಇರುತ್ತೆ. ಒಂದೇ ಅಕ್ಷರ ಸಪರೇಟ್ ಆಗಿದ್ದಾಗ ಅದ್ರ ಸೌಂಡ್ ಬೇರೆ ಇರುತ್ತೆ. ಅಂದ್ರೆ ಇದು ಇಲ್ಲಿ ಕೊನೆಯಲ್ಲಿ ಬಿ ಅಂತಿದೆ, ಇದನ್ನ ಕ್ಯಾಬಿ ಅಂತ ಹೇಳ್ತೀವ? ಇಲ್ಲ, ಕ್ಯಾಬ್ ಅಂತಾನೆ ಹೇಳ್ತೀವಿ. ಸೊ ಈಗ ಇದನ್ನ ಬಿಡಿಸೋಣ. ಇಲ್ಲೇನು ಅವರು ಹೇಳಕ್ ಹೇಳಿದಾರ? ಕ್ಯಾಬ್ ಅಂತ ಹೇಳಕ್, ಸಿ ಎ ಬಿ ಕ್ಯಾಬ್ ಅಂತ ಹೇಳಕ್ಕೆ, ಅದನ್ನ ಬಿಡಿಸೋಣ. ಓಕೆ, ಸೊ ಈಗ ಕ್ಯಾಬ್ ಇಲ್ಲಿ ಹೇಗಾಗುತ್ತೆ? ಈಗ ಇಲ್ಲಿ ಬರೀ ನಾವು ಈ ಬಿ ಮಾತ್ರ ಡಿವೈಡ್ ಮಾಡೋಣ. ಇದನ್ನ ತಗೊಂಡಾಗ ಏನಾಗುತ್ತೆ? ಬಿ ಉಚ್ಚಾರಣೆ ಏನಾಗುತ್ತೆ? ಬ. ಈ ಬಿ ಮಾತ್ರ ತಗೊಳ್ಳಿ, ಬ ಅಲ್ವಾ? ಆಮೇಲೆ ಇಲ್ಲಿ ಸಿ ಮಾತ್ರ ತಗೊಳ್ಳಿ. ಒಂದೊಂದು ಕೊನೆಯ ಅಕ್ಷರ ಮಾತ್ರ ತಗೊಳ್ಳೋಣ ನಾವು. ಈ ಪದಗಳಲ್ಲಿ ಬರುವಂತ ಕೊನೆಯ ಅಕ್ಷರಗಳನ್ನು ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಸಿ, ಇಲ್ಲಿ ಡಿ, ಈ ಡಿ. ಓಕೆ, ಆಮೇಲೆ ಜೀನ, ಟಿ, ಟಿ ನೋಡಿ, ಎಸ್, ಇಲ್ಲಿ ಎನ್. ಈಗ ಬರೀ ಒಂದೊಂದೇ ಅಕ್ಷರ ನೋಡಿ, ಕೊನೆಯಲ್ಲಿ ಬರುವಂತ ಒಂದೊಂದೇ ಅಕ್ಷರಗಳನ್ನ ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಅನ್ಕೊಂಡಂಗಿಲ್ಲ ಅದು. ನಾವು ಇದನ್ನ, ಈ ಅಕ್ಷರನ ಏನಂತ ಹೇಳಿದ್ವಿ? ಬಿ ಅಂತ ಹೇಳಿದ್ವಿ. ಆದ್ರೆ ಇಲ್ಲೇನಂತಿದೆ? ಬ, ಬ. ಈ ಅಕ್ಷರನ ಏನಂತ ಅನ್ಕೊಂಡಿದ್ವಿ ನಾವು? ಸಿ. ಸಿ ಅಲ್ಲ, ಅದು ಇಲ್ಲೇನ್ ಬರುತ್ತೆ? ಕ, ಕ. ಈ ಅಕ್ಷರನ ನಾವು ಏನಂತ ಅನ್ಕೊಂಡಿದ್ವಿ? ಡಿ, ಎ ಬಿ ಸಿ ಡಿ, ಡಿ. ಆದ್ರೆ ಇಲ್ಲೇನು ಉಚ್ಚಾರಣೆ ಇದೆ? ಡ, ಡ. ಇಲ್ಲಿ ನಾವು ಎಫ್ ಅಂತ ಅನ್ಕೊಂಡಿದ್ವಿ, ಉಚ್ಚಾರಣೆ ಇಲ್ಲಿ ಏನಿದೆ? ಈ ಜಿನ ನಾವು ಗ ಅಲ್ಲ ಜಿ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಏನಿದೆ ಉಚ್ಚಾರಣೆ? ಗ. ಓಕೆ, ಅದೇ ತರ ಟಿ, ಟಿನ ನಾವು ಏನಂತ ಹೇಳ್ತಿದ್ವಿ? ಟಿ ಅಂತ ಹೇಳ್ತಿದ್ವಿ. ಇಲ್ಲಿ ಏನಿದೆ? ಟಿ ಅಂತಿದ್ಯಾ? ಇಲ್ಲ. ಇಲ್ಲಿ ಎಸ್ ನ ನಾವು ಎಸ್ ಅಂತ ಹೇಳ್ತಿದ್ವಿ. ಇಲ್ಲಿ ಎಸ್ ಅಂತಿದ್ಯಾ? ಇಲ್ಲ. ಎ ಇಲ್ಲ, ಬರೀ ಸ್ ಇದೆ. ಇಲ್ಲಿ ಪಿ ನ ನಾವು ಪಿ ಅಂತ ಹೇಳ್ತಿದ್ವಿ. ಇಲ್ಲಿ ಪಿ ಅಂತಿದ್ಯಾ? ಇಲ್ಲಿ ಪ ಅಂತಿದೆ. ಎನ್, ಎನ್ ಅಂತ ಹೇಳ್ತಿದ್ವಿ. ಇಲ್ಲಿ ಎನ್ ಅಂತಿದ್ಯಾ? ಇಲ್ಲ, ಬರೀ ಮಾತ್ರ ಇದೆ. ಹಾಗೆ ಅದ್ರ ಪಕ್ಕದಲ್ಲಿರೋ ಅಕ್ಷರಗಳು ನೋಡಿ. ಇಲ್ಲಿ ಸಿ ಎ ಇದೆ. ಸಿ ಎ, ಸಿ ಎ ಬಂದಾಗ ಮಾತ್ರ ನಮ್ಗೆ ಕ್ಯಾ ಅಂತ ಆಗೋದು. ನಾವು ಕ್ಯಾ ಅಂತ ಕನ್ನಡದಲ್ಲಿ ಬರೆದ್ರೆ ಕ್ಯಾ ಅಂತ ಆಗುತ್ತೆ. ಒತ್ತಕ್ಷರ ಕೊಟ್ರೆ ಕ್ಯಾ ಆಗುತ್ತೆ. ಬಟ್ ಇಲ್ಲಿ ಸಿ ಮತ್ತೆ ಎ ಸೇರಿದಾಗ ಕ್ಯಾ ಆಗುತ್ತೆ. ಓಕೆ, ಆರ್ ಮತ್ತೆ ಓ ಸೇರಿದಾಗ ರಾ ಆಗುತ್ತೆ. ಇದು ರಾ ಅಂತ ಬರೆದಿದ್ದು ರಾ ಆಗುತ್ತೆ, ರಾ. ಎಂ ಮತ್ತೆ ಓ ಸೇರಿದಾಗ ಮಾ, ಎಂ ಮತ್ತೆ ಎ ಸೇರಿದಾಗ ಮ್ಯಾ. ಸೊ ಈ ತರ ಅಕ್ಷರಗಳು ಕೂಡಿದಾಗ, ಸೇರಿದಾಗ ಒಂದು ಸೌಂಡ್ ಇರುತ್ತೆ. ಗುಂಪಿಗೆ ಒಂದು, ಈಗ ಉದಾಹರಣೆಗೆ ಗುಂಪಿಗೆ ಒಂದು ಹೆಸರು, ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಹೆಸರುಗಳು. ಅರ್ಥ ಆಯ್ತಾ? ರೈಟ್? ಒಂದು ಗುಂಪಿಗೆ ಒಂದು ಹೆಸರು, ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಹೆಸರು. ಈಗ ಉದಾಹರಣೆಗೆ ಯಾವುದೇ ಒಂದು ಗುಂಪು ತಗೊಳ್ಳಿ ನೀವು, ಅಥವಾ ಒಂದು ಟೀಮ್ ತಗೊಳ್ಳಿ. ಒಂದು ಟೀಮ್, ಈಗ ರಾಯಲ್ ಚಾಲೆಂಜರ್ಸ್, RCB ಅಂತ ಹೇಳ್ತೀವಿ. RCB, ರಾಯಲ್ ಚಾಲೆಂಜರ್ಸ್. ಅದರಲ್ಲಿ ಆ ಟೀಮ್ ಅಲ್ಲಿ ಇರೋರು ಹೆಸರುಗಳು ಬೇರೆ ಬೇರೆ ಇರ್ತಾವಲ್ವಾ?
ಇಂಗ್ಲಿಷ್ ಹಾಗೆ ಇದೆ. ಆ ಟಿ ಅಂದ್ರೆ ಒಂದು ಪದದಲ್ಲಿ ಬರುವಂತಹ ಅಕ್ಷರಗಳ ಇಂಡಿವಿಜುವಲ್ ಹೆಸರು ಬೇರೆ ಬೇರೆ ಇರುತ್ತೆ. ಅದೆಲ್ಲ ಸೇರಿದಾಗ ಏನಾಗುತ್ತೆ, ಅದು ಬೇರೆ ಉಚ್ಚಾರಣೆ ಆಗುತ್ತೆ. ಇಲ್ಲಿ ನೋಡಿ, ಸಿ ಎ ಬಿ ಅಲ್ಲ, ಸಿ.ಎ.ಬಿ ಕ್ಯಾಬ್. ಆ ಬಿ ಅಂತ ಹೇಳಿದ್ವಲ್ಲ, ಅದು ಹೊರಟೋಯ್ತು, ಅಲ್ಲಿ ನಿಲ್ಸಿದೀವಿ ನಾವು. ಈ ಹೇಳ್ತಾ ಇಲ್ಲ ಕೊನೆಗೆ. ಆರ್.ಒ.ಬಿ ನಾವು ಓ ಹೇಳಿದ್ವಿ, ಇಲ್ಲಿ ಓ ಇಲ್ಲ. ಆರ್.ಒ.ಬಿ ರಾಬ್. ಓಕೆ, ಅರ್ಥ ಆಗ್ತಿದ್ಯಾ? ಈಗ ನೋಡಿ, ನಾವು ಇದನ್ನ ಈ ಸೌಂಡ್ಸ್ ನ ಒಂದೊಂದೇ ನಾನು ಹೇಳಿದ್ರೆ ಒಂದೊಂದು ಅಕ್ಷರನ ನಾನು ನಿಮಗೆ ತೋರಿಸಿದೆ. ಒಂದೊಂದು ಅಕ್ಷರದ ಉಚ್ಚಾರಣೆ ನೋಡಿ. ಇದೇ ಅಕ್ಷರನ ನಾನು ನಿಮಗೆ ಅಲ್ಲಿ ತೋರಿಸಿದವಾಗ ಈಗ ಒಂದೊಂದು ಅಕ್ಷರದ ಉಚ್ಚಾರಣೆ ಏನು, ನಾವು ಏನಂತ ಹೇಳ್ತಿದ್ವಿ, ಬಿ. ಈಗ ಏನಂತ ಹೇಳ್ಬೇಕು, ಬ ಬ ಬ. ಇದೇನು, ಬ ಬ ಬ. ಆಮೇಲೆ ಸಿಗೆ ಡಿಗೆ ಡ ಡ ಡ, ಎಫ್ಗೆ ಫ. ಆಮೇಲೆ ಎಲ್ಲ ಅಕ್ಷರಗಳು, ಯಾವುದೇ ಅಕ್ಷರಗಳು ತಗೊಳ್ಳಿ, ಎಲ್ಲ ಅಕ್ಷರಗಳು. ವಿಗೆ ವಿ ಅಂತ ಹೇಳ್ತೀವಿ, ವ್ ಅಂತ ಹೇಳ್ಬೇಕು. ಡಬ್ಲ್ಯೂಗೆ ಡಬ್ಲ್ಯೂ ಅಂತ ಹೇಳ್ತೀವಿ, ಡಬಲ್ ಯು ಅಂತ ಹೇಳ್ತೀವಿ. ಆದ್ರೆ ಅದರ ಅವಶ್ಯಕತೆ ಏನು, ಡಬಲ್ ಯು. ಆಕ್ಚುಲಿ ಡಬಲ್ ಬಿ, ಎರಡು ವಿ ತರ ಕಾಣಿಸ್ತಾ ಇದೆ, ಆದ್ರೆ ಡಬ್ಲ್ಯೂ ಅಂತ ಯಾಕೆ ಹೇಳ್ತೀವಿ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆ ಉಚ್ಚಾರಣೆ ಏನು, ವ. ಓಕೆ, ಸೊ ಇದು ಸರಿಯಾದ ವಿಧಾನ. ಅಂದ್ರೆ ಅಕ್ಷರಗಳು ಅವ್ರು ಹೇಳಿರೋ ರೀತಿಯಲ್ಲೇ ನಾವು ಹೋಗಿ ಈ ತರ ಬರುತ್ತೆ ಉಚ್ಚಾರಣೆ. ಹಾಗಾದ್ರೆ ಇದಕ್ಕೆ ಆಮೇಲೆ ನೋಡಿ, ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಆಪಲ್ ಸಿಂಪಲ್ ಪದ. ಆಪಲ್ಗೆ ಫಸ್ಟ್ ಅಕ್ಷರ ಏನು, ಎ. ಆದ್ರೆ ಏಪಲ್ ಅಂತ ಹೇಳ್ತೀವ, ಇಲ್ಲ. ಏನ್ ಹೇಳ್ತೀವಿ, ಆಪಲ್. ಇದರ ಅರ್ಥ ಏನು, ಎ ಅನ್ನೋ ಅಕ್ಷರದ ಉಚ್ಚಾರಣೆ ಆ ಅಂತ. ಓಕೆ, ಆಂಟ್. ಸೊ ಇಲ್ಲಿ ನೋಡಿ, ಆಪಲ್, ಆಂಟ್, ಆಕ್ಟರ್. ಈ ಅಕ್ಷರದ ಉಚ್ಚಾರಣೆ ನೋಡಿ, ಇ ಅನ್ನೋ ಅಕ್ಷರದ ಉಚ್ಚಾರಣೆ ಎಗ್, ಎಂಟಿ, ಎಕೋ, ಎ ಎ ಎ. ಐ ಅನ್ನೋ ಅಕ್ಷರದ ಉಚ್ಚಾರಣೆ ಇಂಕ್, ಇಫ್, ಇಂಟ್ರೆಸ್ಟ್. ಓ ಅನ್ನೋ ಅಕ್ಷರದ ಉಚ್ಚಾರಣೆ ಆಕ್ಸ್, ಆರೆಂಜ್, ಆನ್. ಸೊ ನಾವು ಓಕ್ಸ್, ಓರೆಂಜ್, ಓನ್ ಅಂತ ಹೇಳ್ತಾ ಇಲ್ಲ, ಆಕ್ಸ್, ಆರೆಂಜ್, ಆನ್. ಅಂದ್ರೆ ಓ ಅನ್ನೋ ಅಕ್ಷರದ ಉಚ್ಚಾರಣೆ ಏನಾಗುತ್ತೆ, ಆ ಆ ಆ. ಯು ಅಕ್ಷರದ ಉಚ್ಚಾರಣೆ ಯು ಅಂತ ನಾವು ಹೇಳ್ತೀವಿ, ಬಟ್ ಇಲ್ಲಿ ಅ ಅಂತ ಹೇಳ್ತಾ ಇದೀವಿ. ಯು ಯುಂಕಲ್ ಅಂತ ಹೇಳಲ್ಲ, ಅಂಕಲ್. ಯು ಯುಂಬ್ರೆಲ್ಲಾ ಅಂತ ಹೇಳಲ್ಲ, ಅಂಬ್ರೆಲ್ಲಾ. ಯು ಯುಂಡರ್ ಅಂತ ಹೇಳಲ್ಲ, ಅಂಡರ್. ಸೊ ಅಂಕಲ್, ಅಂಬ್ರೆಲ್ಲಾ, ಅಂಡರ್. ಸೊ ಇಲ್ಲಿ ಯು ಅಕ್ಷರ ಇದೆ, ಉಚ್ಚಾರಣೆ ಏನು, ಅ ಅ ಅ. ಇದರ ಅರ್ಥ ಏನು, ಈ ಸ್ವರಗಳು, ಇದಕ್ಕೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಸೊ ಏನ ನಾವು ಎ ಅಂತ ಹೇಳಂಗಿಲ್ಲ, ಏನ್ ಹೇಳ್ಬೇಕು, ಆ ಆ ಆ. ಹಾಗೆ ಎ ಎ ಎ, ಈ ಅಕ್ಷರನ ಇ ಅಂತ ಹೇಳ್ಬೇಕು. ಇ ಇ ಇ, ಐನ ನಾವು ಇ ಅಂತ ಹೇಳ್ಬೇಕು. ಅಂಡ್ ಆ ಆ ಆ, ಆ ಆ ಆ. ಓನ ನಾವು ಆ ಅಂತ ಹೇಳ್ಬೇಕು. ಯುನ ನಾವು ಅ ಅ ಅ ಅಂತ ಹೇಳ್ಬೇಕು. ಇವಾಗ ಒಂದು ಐಡಿಯಾ ಬಂತಲ್ಲ ನಿಮಗೆ, ನಾವೇನ್ ಅನ್ಕೊಂಡಿದೀವಿ ಅದು ಖಂಡಿತ ಅಲ್ಲ. ಕನ್ನಡದಲ್ಲಿ ಇಲ್ಲಿ ನೋಡಿ, ಆ ಎ ಇ ಆ ಅ, ಎ ಇ ಐ ಓ ಯು ಇರೋದು ಈಗೇನ್ ಚೇಂಜ್ ಆಗಿದೆ, ಆ ಎ ಇ ಆ ಅ ಅಂತ ನಾವು ಹೇಳ್ಬೇಕು. ಓಕೆ, ಹೇಳ್ತೀನಿ ನಾನು, ಇದು ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ ನಮಗೆ, ಈ ಮೆಥಡ್ ಇಂದ ನಾವು ಎಷ್ಟು ಕಲಿಬಹುದು ಅದೆಲ್ಲ ಆಮೇಲೆ ನೋಡೋಣ, ಹೇಳ್ತೀನಿ. ಓಕೆ, ಈಗ ನಾವು ಪದಗಳಿಗೆ ಹಾಕಿ ನೋಡೋಣ. ಆಲ್ರೆಡಿ ನಾನು ಒಂದಷ್ಟು ಪದಗಳಲ್ಲಿ ಹಾಕಿ ತೋರಿಸಿದ್ದೀನಿ ನಿಮಗೆ. ಈಗ ನೋಡಿ, ಇದು ನೇಮ್ಸ್ ಏನು, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ, ಇದು ಹೆಸರುಗಳು. ವರ್ಣಮಾಲೆಯಲ್ಲಿ ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ. ಪ್ರೊನೌನ್ಸಿಯೇಷನ್ ನೀವು ಹೆಂಗೆ ಹೇಳ್ಬೇಕು, ನಾನು ಇಷ್ಟೊತ್ತು ತೋರಿಸಿದ್ನಲ್ಲ, ಅದು ಪ್ರೊನೌನ್ಸಿಯೇಷನ್. ಬಕ್ ನೋಡಿ, ಸಿಗೆ ಎರಡು ಅಕ್ಷರ, ಎರಡು ಸೌಂಡ್ ಇದೆ. ಸಿಗೆ ಸ ಅಂತ ಹೇಳ್ತೀವಿ, ಕ ಅಂತ ಹೇಳ್ತೀವಿ. ಜಿಗೆ ಎರಡು ಅಕ್ಷರ ಇದೆ, ಗ ಅಂತ ಹೇಳ್ತೀವಿ, ಜ ಅಂತ ಹೇಳ್ತೀವಿ. ಓಕೆ, ಹಾಗೆ ಇಂಗ್ಲಿಷ್ ಅಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೇ ಸೌಂಡ್ ಇರೋದಿಲ್ಲ, ಒಂದೇ ಉಚ್ಚಾರಣೆ ಇರೋದಿಲ್ಲ, ಬೇರೆ ಬೇರೆ ಸೌಂಡ್ಸ್ ಇರುತ್ತೆ. ಅದನ್ನ ನಾವು ಡೀಪ್ ಆಗಿ ಕಲ್ತ್ರೆ ಮಾತ್ರ ನಮಗೆ ಗೊತ್ತಾಗೋದು. ಎಚ್ ಐ, ಇದನ್ನ ನೋಡಿ, ಎಚ್ ಗೆ ಹ, ಐಗೆ ಇ, ಜೆ ಗೆ ಜ, ಕೆ ಗೆ ಕ, ಎಲ್ ಗೆ ಲ್, ಎಂ ಗೆ ಮ್, ಎನ್ ಗೆ ನ್. ಇದೆಲ್ಲ ನಾನು ಹೇಳಿದ್ದೀನಲ್ಲ, ಸ್ವಲ್ಪ ಮುಂಚೆ ಹೇಳಿದೆ ನಿಮಗೆ. ಓ ಗೆ ಆ, ಪಿ ಗೆ ಪ, ಕ್ಯೂ ಗೆ ಕು ಅಂತ ಹೇಳ್ಬೇಕು, ಆರ್ ಗೆ ರ್, ಎಸ್ ಗೆ ಸ್, ಟಿ ಗೆ ಟ್, ಯು ಗೆ ಅ. ಅದೇ ತರ ವಿ ಗೆ ವ, ಡಬ್ಲ್ಯೂ ಗೆ ಡಬ್ಲ್ಯೂ ವ, ಎಕ್ಸ್ ಗೆ ಎಕ್ಸ್, ಯ ಗೆ ವೈ ಗೆ ಇ, ಝೆಡ್ ಗೆ ಝ್. ಇದು ಉಚ್ಚಾರಣೆ. ಒಂದು ಅಕ್ಷರ ಪದದಲ್ಲಿ ಬಂದಾಗ ಅದು ಮಾಡುವ ಶಬ್ದ ಉಚ್ಚಾರಣೆ, ಅದು ಮಾಡುವ ಸೌಂಡ್. ಇಂಗ್ಲಿಷ್ ಅಲ್ಲಿ ಅದನ್ನು ಸೌಂಡ್ ಅಂತಾನೆ ಹೇಳೋದು. ಕನ್ನಡದಲ್ಲಿ ಶಬ್ದ ಅಂತ ಹೇಳಿದ್ರೆ ಸರಿಯಾಗ್ಲಿಕ್ಕಿಲ್ಲ, ಉಚ್ಚಾರಣೆ ಅಂತ ಹೇಳಬೇಕು. ಓಕೆ, ಆದ್ರೆ ನಮಗೆ ಇದು ಹೆಸರಷ್ಟೇ. ನೀವು ಸ್ಪೆಲ್ಲಿಂಗ್ ಹೇಳಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಆಪಲ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ ಹೇಳಿದ್ರೆ APP ಅಲ್ಲಿ ಆಪಲ್ ಅಂತ ಹೇಳ್ಬೋದು.
ಸರಿ, ನಾನು ಆಪಲ್ ಅಂತ ಹೇಳ್ತೀನಿ, ಅದನ್ನ ಹೆಂಗ್ ಬರೆಯಕ್ಕಾಗುತ್ತೆ ನಿಮಗೆ? ಸ್ಪೆಲ್ಲಿಂಗ್ ಗೊತ್ತಿದ್ರೆ ಬರಿಬಹುದು ಅಷ್ಟೇ, ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರೆಯೋದು ಅಲ್ವಾ? ಸೊ ಈಗ ನಮಗೆ ಸದ್ಯಕ್ಕೆ ಬೇಕಾಗಿರೋದು ಈಗ ಇದನ್ನೇ ನಾವು ಹಾಕೋಣ. ಇಲ್ಲಿ ನೋಡಿ, APP ಅಲ್ಲಿ ಫಸ್ಟ್ ಹಾಕ್ರಿ. APP ಅಲ್ಲಿ ಹಾಕಿದ್ರೆ ಆಪಲ್ ಅಂತ ಬರ್ತಾ ಇಲ್ಲ, ನೀವು ಆಪಲ್ ಅಂತ ಕನ್ನಡದಲ್ಲಿ ಹಾಕಿದ್ರೆ ಮಾತ್ರ ಅದು ಆಪಲ್ ಅಂತ ನಾವು ಓದ್ಬೋದು. ಈಗ ನೋಡಿ, ಎಗೆ ಆ, ಪಿಗೆ ಪ, ಪಿಗೆ ಪ, ಎಲ್ಗೆ ಎಲ್. ಸೊ ಈ ಸೈಲೆಂಟ್ ಆಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಈ ಬಂದ್ರೆ ನಿಮಗೆ 99% ಸೈಲೆಂಟ್ ಆಗಿರುತ್ತೆ, ಎಲ್ಲೋ 1% ಮಾತ್ರ ಅದು ಒಂದಷ್ಟು ಪದಗಳು ಮಾತ್ರ ಅದನ್ನ ಉಚ್ಚಾರಣೆ ಮಾಡ್ತೀವಿ. 99% ನಿಮಗೆ ಈ ಸೈಲೆಂಟ್ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ. ಒಂದಷ್ಟು ವರ್ಡ್ಸ್ ಎಕ್ಸೆಪ್ಷನ್ ವರ್ಡ್ಸ್ ಅಂತಿದೆ, ಹಿ, ವಿ, ಬಿ, ಮೀ, ಆಮೇಲೆ ರೆಸ್ಮೆ, ಸೋಟೆ, ಇನ್ನು ಕೆಲವು ವರ್ಡ್ಸ್ ಇದಾವೆ ಅಷ್ಟೇ, ಎಪಿಚಮಿ, ಈ ತರದ್ದು. ಓಕೆ ನೋಡಿ, ಇದನ್ನ APP BAT ಸಿಂಪಲ್ ಆಗಿದೆ ನೋಡಿ. ಬಿಗೆ ಬ, ಎಗೆ ಆ, ಟಿಗೆ ಚ. ಸೊ ಮೂರನ್ನು ಕೂಡಿಸಿ ಹೋದ್ರಿ ಕನ್ನಡದಲ್ಲಿ ಬ, ಆ, ಬ್ಯಾಟ್. ಹಾಗೆ ಕ್ಯಾಟ್, ಡಾಗ್, ಎಗ್, ಗನ್, ಫ್ಯಾನ್, ಹ್ಯಾಪ್, ಓಕೆ, ಇಂಕ್, ಜಗ್. ಈ ಅಕ್ಷರಗಳನ್ನೆಲ್ಲ ನೀವು ಹಾಕಿದ ಕರೆಕ್ಟ್ ಆಗಿ ಅದೇ ಉಚ್ಚಾರಣೆ ಬರುತ್ತದೆ. ಅರ್ಥ ಆಯ್ತಾ? ಈಗ ನೋಡಿ, ನಾವು ಚಿಕ್ಕ ಚಿಕ್ಕ ಪದಗಳನ್ನ ನೋಡಿದ್ವಿ. ಈಗ ದೊಡ್ಡ ಪದಗಳು ಫಸ್ಟಿಗೆ ನಾನು ತೋರಿಸಿದ್ನಲ್ಲ, ಈ ಪದಗಳು ಅದೇ ರೀತಿ ನಾವು ಹಾಕಿದ್ರೆ ಉಚ್ಚಾರಣೆ ಬರುತ್ತಾ ಅಂತ ನೋಡ್ರಿ. ಇಷ್ಟು ದೊಡ್ಡ ಪದ ನಿಮಗೆ ಈಗ ಸಿಂಪಲ್ ಆಗಿ ಓದಕ್ ಬಂತು ಅಂತ ಹೇಳಿದ್ರೆ ಅದು ಖುಷಿನೇ ಅಲ್ವಾ? ಓಕೆ, ಸೊ ಈಗ ಈ ಒಂದೊಂದೇ ಅಕ್ಷರಗಳನ್ನ ನೋಡೋಣ. ನಾನೇನ್ ಮಾಡಿದ್ದೀನಿ, ಈಗ ಅದೇ ಅಕ್ಷರಗಳನ್ನ ಹಾಕ್ತಾ ಹೋಗಿದ್ದೀನಿ, ಅದೇ ಅಕ್ಷರಗಳನ್ನ ಇಲ್ಲಿ ಹಾಕಿದ್ದೀನಿ. ಓಕೆ, ಈಗ ನೋಡಿ, ಯಾವ ಅಕ್ಷರ? ಈಗ ಐಗೆ ನಾನು ಇ ಅಂತ ಹೇಳಿದೆ, ಅವಾಗ ಇ ಹಾಕಿದ್ದೀನಿ. ಎನ್ಗೆ ಸಿಗೆ ಕ, ಓಗೆ ಆ. ರೈಟ್? ಕನ್ನಡದಲ್ಲಿ ಉಚ್ಚಾರಣೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ನಲ್ಲ, ಅದನ್ನೇ ಇಲ್ಲಿ ಹಾಕಿರೋದು, ಬೇರೆ ಯಾವ್ದು ಹಾಕಿಲ್ಲ. ಓಕೆ, ಆಮೇಲೆ ಎಂಗೆ ಪಿಗೆ ಪ, ಆರ್ಗೆ ರ್, ಇಗೆ ಎ, ಹೆಚ್ಗೆ ಹ, ಇಗೆ ಎ, ಎನ್ಗೆ ಇ, ಬ. ಇದನ್ನೆಲ್ಲ ಕೂಡಿಸ್ರಿ. 26 ಅಕ್ಷರಗಳು ನಾನು ತೋರಿಸಿಲ್ಲ, ಅದನ್ನು ಹಿಂಗೆ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲದೂ ಕೂಡಿಸಿದಾಗ ನಿಮಗೆ ಕೂಡಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ. ಕೂಡಿಸ್ತಾ ಕನ್ನಡ ನಿಮಗೆ ಸ್ಪಷ್ಟವಾಗಿ, ಕನ್ನಡ ನಿಮಗೆ 100% ಓದಕ್ ಬರುತ್ತೆ ಅಂತ ಇಟ್ಕೊಳ್ಳಿ. ಕನ್ನಡನ ನೀವು ಸ್ಪಷ್ಟವಾಗಿ 100% ಓದ್ತೀರಾ. ಕನ್ನಡದಲ್ಲಿ ಏನೇ ಕೊಟ್ಟರು ಓದ್ತೀರಾ. ಕನ್ನಡದಲ್ಲಿ ಈಗ ಉಪನಿಷತ್ತು ಅಥವಾ ಭಗವದ್ಗೀತೆಯಲ್ಲಿ ಬರುವಂತಹ ಶ್ಲೋಕಗಳು ಅದನ್ನೆಲ್ಲ ಕೊಟ್ಟರೆ ನೀವು ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಿಮ್ಗೆ ಓದಕ್ ಬರುತ್ತಾ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬರುತ್ತದು? ಅದರಲ್ಲಿ ಒತ್ತು, ದೀರ್ಘ ಮತ್ತೆ ಅರ್ಧಾಕ್ಷರಗಳು ತುಂಬಾ ಇರ್ತವೆ. ಸಂಪೂರ್ಣವಾಗಿ ಓದ್ತೀರಾ? ಅದು ಓದಕ್ ಕಷ್ಟ ಆಗ್ಬೋದು. ಯಾಕೆ ಹೇಳಿ? ಅದನ್ನ ಓದಿ ಅಭ್ಯಾಸ ಇಲ್ಲ. ಓದಿ ಅಭ್ಯಾಸ ಇರೋರು ಈಸಿಯಾಗಿ ಓದ್ಬಿಡ್ತಾರೆ. ಅದು ಕನ್ನಡನೇ ಅಲ್ವಾ? ಈ ವೇದ ಉಪನಿಷತ್ತಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಆಗಿರುವಂಥದ್ದು ನಿಮಗೆ, ಅಥವಾ ಭಗವದ್ಗೀತೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗಿರುವಂಥದ್ದನ್ನ ನೀವು ಓದಿದ್ರೆ ಅದರಲ್ಲಿ ಶ್ಲೋಕಗಳು ತುಂಬಾ ಇರ್ತವೆ. ಅದರಲ್ಲಿ ಸಾಧಾರಣ ಕನ್ನಡ ಇರೋದಿಲ್ಲ ಅಲ್ವಾ? ಅದು ನಮಗೆ ಅದು ಓದಿ ನಮಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅದು ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ? ಕನ್ನಡನೇ ತಾನೆ ಅದು, ಮತ್ತೆ ಯಾಕೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ? ಯಾಕೆಂದ್ರೆ ಅದು ಓದಿ ಅಭ್ಯಾಸ ಇಲ್ಲ. ರೈಟ್? ಈಗ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಎಲ್ಲ ಅರ್ಧಾಕ್ಷರಗಳಿರೋದ್ರಿಂದ, ಮಧ್ಯದಲ್ಲಿ ಅಲ್ಲೋ ಇಲ್ಲೋ ಸ್ವರ ಇರೋದ್ರಿಂದ ನನಗೆ ಅದನ್ನ ಓದ್ಲಿಕ್ಕೆ ಸ್ವಲ್ಪ ಕನ್ನಡದಲ್ಲಿ ಓದ್ಲಿಕ್ಕೆ ಕಷ್ಟ ಆಗ್ಬೋದು, ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರೋದ್ರಿಂದ. ಓಕೆ, ಬಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಬರುತ್ತೆ. ಓಕೆ, ಸೊ ಈ ಎಲ್ಲರಿಗೂ ಓದ್ಬೋದು. ಇನ್ ಕಷ್ಟ ಆಗುತ್ತಾ? ಇಲ್ಲ. ಎರಡೇ ಅಕ್ಷರ ಫಸ್ಟ್ ಈಗ ತಗೊಳ್ಳಿ. ಇನ್ 2 ಅಥವಾ 3 ಒಂದು ಸ್ವರ ಇರಬೇಕು. ಸೊ ಕ, ಆ, ಇದೇನಾಗುತ್ತೆ? ಕಾಮ್. ಇದೇನಾಗುತ್ತೆ? ಪ್ರೆ, PRE, ಪ್ರೆ. ಹ, ಎ, ಹೆನ್. ಓಕೆ, ಸ, ಎ, ಸ, ಇ, ಸಿ. ಸೊ ಇದನ್ನೆಲ್ಲ ಕೂಡಿಸಿದಾಗ ಎರಡನ್ನ ನಾನು ಬಿಡಿಸಿದ್ದೀನಿ, ಆಮೇಲೆ ಮತ್ತೆ ಕೂಡಿಸೋಣ. ಇನ್, ಕಾಮ್, ಪ್ರೆ, ಹೆನ್, ಸಿ, ಬಿ, ಲಿ, ಟಿ. ಸೊ ಇದೇನಾಗುತ್ತೆ? ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಇಂಗ್ಲಿಷನ್ನ ಓದುವ ಅತ್ಯುತ್ತಮ ವಿಧಾನ ಅಂದ್ರೆ ಇದು ಒಂದೇ. ಅಂದ್ರೆ ಎಷ್ಟು ಓದ್ಬೋದು, ಈ ಮೆಥಡ್ ಅಲ್ಲಿ ಎಷ್ಟು ಓದ್ಬೋದು ಅನ್ನೋದು ಮುಖ್ಯ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅದೇ ತರ ಬೇರೆ ವರ್ಡ್ಸ್ ನೀವು ತಗೊಂಡಾಗ, ಬೇರೆ ವರ್ಡ್ಸ್ ನೋಡಿ ತಗೊಂಡ್ರೆ ಸೇಮ್ ಅದು ಆ ಪದ ಅವಾಗಲೇ ತೋರಿಸಿದೆ ನಾನು. ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಸಣ್ಣ ಚೇಂಜಸ್ ಬರುತ್ತೆ, ಅದನ್ನ ನಾನು ಹೇಳ್ತೀನಿ. ಇದು ಇಂಟರ್ ಡಿಪೆಂಡೆನ್ಸ್ ಅಂತ ಬರುತ್ತೆ. ಇಂಟರ್ ಡಿಪೆಂಡೆನ್ಸ್. ಓಕೆ, ನಾನು ಹೇಳಿದೆ ನಿಮಗೆ ಇಲ್ಲಿ ಸಿ ಈ ಸೈಲೆಂಟ್ ಆಗಿರುತ್ತೆ, ಈನ ನಾವು ಉಚ್ಚಾರಣೆ ಮಾಡೋ ಹೋಗಿಲ್ಲ. ಓಕೆ, ಈ ಸೈಲೆಂಟ್ ಆಗಿರುತ್ತೆ, ಉಚ್ಚಾರಣೆ ಮಾಡೋ ಹೋಗಿಲ್ಲ. ಇಲ್ಲಿ ಸಿಗೆ ನಾನು ಸ್ ಅಂತ ಹಾಕಿದ್ದೀನಿ.
ನಿಮಗೆ ಡೌಟ್ ಬಂದ್ರೆ ನಾನು ಹೇಳ್ತೇನೆ. ಸಿಗೆ ನಾನು ಸ್ ಅಂತ ಹಾಕಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಸಿಗೆ ಎರಡು ಉಚ್ಚಾರಣೆ ಇದೆ, ಒಂದು ಕ ಮತ್ತೆ ಇನ್ನೊಂದು ಸ ಅಂತ. ಓಕೆ, ಸೊ ಸಿ ನ ಕ ಅಂತ ಎಲ್ಲಿ ಉಚ್ಚಾರಣೆ ಮಾಡಬೇಕು, ಸ ಅಂತ ಎಲ್ಲಿ ಉಚ್ಚಾರಣೆ ಮಾಡಬೇಕು ಅನ್ನೋದಕ್ಕೆ ಸ್ಪೆಲ್ಲಿಂಗ್ ರೂಲ್ ಇದೆ. ಆ ರೂಲ್ ತಿಳ್ಕೊಂಡ್ರೆ ಆಯ್ತು. ಓಕೆ ರೈಟ್, ಇಲ್ಲಿ ಅಷ್ಟೇ ನೋಡಿ, ಇಂಟರ್ ಡಿಪೆಂಡೆನ್ಸ್. ನೆಕ್ಸ್ಟ್ ಆಪ್ಟಿ, ಆಪ್ಟಿಮಿಸ್ಟಿಕಲಿ, ಆಪ್ಟಿಮಿಸ್ಟಿಕಲಿ. ದೊಡ್ಡ ವರ್ಡ್ ಇದೆ ನಿಮಗಿದು, ಬಟ್ ಸಿಂಪಲ್ ಆಗಿ ನಿಮಗೆ ಕರೆಕ್ಟ್ ಆಗಿ ಅಂದ್ರೆ ಕನ್ನಡನೂ ಸ್ಪಷ್ಟವಾಗಿ ಓದೋಕೆ ಗೊತ್ತಿರ್ಬೇಕು ನಿಮಗೆ. ಆ ಉಚ್ಚಾರಣೆ ಇದನ್ನ ನಾವು ಡೇ ಅಂತ ಹೇಳಿದ್ರೆ ನೀವೇನೋ ಓದೋದಲ್ಲ. ಆಮೇಲೆ ಇದು ಕ ಇ ಚ ಸ ಇದೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಕನ್ನಡದಲ್ಲಿ ಓದೋಕೆ ಗೊತ್ತಿದ್ರೆ ಇನ್ನೂ ಈಸಿ ಆಗುತ್ತೆ. ಓಕೆ, ಸಣ್ಣ ಸಣ್ಣ ಚೇಂಜಸ್ ಇದೆ. ಚೇಂಜಸ್ ಅಂದ್ರೆ ನೀವು ಇಲ್ಲಿ ವೈ ಬಂದಿದೆ ಇ ಅಂತ ಹೇಳ್ತೀವಿ, ಅಲ್ಲಿ ನಾನು ವೈ ನಾನು ಯ ಅಂತ ಹೇಳಿದ್ದೆ. ಓಕೆ, ಸೊ ಇದು ರೂಲ್ ಇದೆ. ಇಂಗ್ಲಿಷ್ ಅಲ್ಲಿ ವೈ ಕೊನೆಯಲ್ಲಿ ಬಂದ್ರೆ ಒಂದು ಐ ಆಗ್ಬೇಕು ಅಥವಾ ಇಲ್ಲ ಇ ಆಗ್ಬೇಕು, ಬರೀ ಯ ಅಲ್ಲಿ ಉಳಿಯೋದು ಬಹಳ ಕಡಿಮೆ. ಸೊ ಅದು ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಓಕೆ, ಈ ತರ ನಾವು ಒಂದು ಇದನ್ನ ಅಪ್ರೋಚ್ ಮಾಡೋದು, ಈ ತರ ಏನ್ ನಾವು ಕಲಿತೀವಿ, ಇದು ಈ ಮೆಥಡ್ಗೆ ನಾವು ಏನಂತ ಹೇಳ್ತೀವಿ ಗೊತ್ತಾ? ಓಕೆ, ಸೊ ಇದು ನಾವು ಕಾಮನ್ ಆಗಿ ಓದ್ತಾ ಇದ್ದಿದ್ದು ಹೇಗೆ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಅದಕ್ಕೆ ಅದು ಏನು, ಅದು ನೇಮ್ಸ್. ನೇಮ್ಸ್ ನೇಮ್ಸ್ ಅಂದ್ರೆ ಹೆಸರುಗಳು. ಯಾವುದು? ಅಕ್ಷರಗಳ ಹೆಸರುಗಳು. ಕನ್ನಡದಲ್ಲಿ ಆ ತರದೊಂದು ವಿಷಯನೇ ಇಲ್ಲ. ಅಕ್ಷರಗಳ ಹೆಸರುಗಳು ಅಂದ್ರೆ ದೀಸ್ ಆರ್ ಸ್ಪೆಲ್ಲಿಂಗ್ಸ್ ಅಷ್ಟೇ. ಎ ಬಿ ಸಿ ಡಿ ಸ್ಪೆಲ್ಲಿಂಗ್ಸ್ ಅಷ್ಟೇ, ಅಂದ್ರೆ ಆಲ್ಫಾಬೆಟ್ ಅಲ್ಲಿ ನಿಮಗೆ ಅಕ್ಷರಗಳು. ಇದು ಉಚ್ಚಾರಣೆ, ಪದದಲ್ಲಿ ಬರುವಂತ ಉಚ್ಚಾರಣೆ. ಇದು ಪ್ರೊನೌನ್ಸಿಯೇಷನ್, ಉಚ್ಚಾರಣೆ, ಪ್ರೊನೌನ್ಸಿಯೇಷನ್. ಇದು ಉಚ್ಚಾರಣೆ. ಅಂದ್ರೆ ಪದಗಳಲ್ಲಿ ನಮಗೆ ಬೇಕಾಗಿರೋದು ಇದೇನೆ. ಸ್ಪೆಲ್ಲಿಂಗ್ ನಿಮಗೆ ಸ್ಪೆಲ್ಲಿಂಗ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಸ್ಪೆಲ್ಲಿಂಗ್ ಬೇಕಾಗಬೇಕು, ಸ್ಪೆಲ್ಲಿಂಗು ಬೇಕು, ಬಟ್ ನಿಮಗೆ ಮೇಜರ್ ಆಗಿ ನೀವು ಇದನ್ನ ಡಿಪೆಂಡ್ ಆಗಬೇಕು. ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಲೆಸನ್ 1 ಫೋನಿಕ್ ಸೌಂಡ್ಸ್. ಫೋನಿಕ್ ಸೌಂಡ್ಸ್ ಆಕ್ಚುಲಿ ಇದನ್ನು ಸ್ವಲ್ಪ ಡೀಪ್ ಆಗಿ ಹೇಳಬೇಕು, ಬಟ್ ಡೀಪ್ ಆಗಿ ಹೇಳಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ನಾನು ಸ್ವಲ್ಪ ತುಂಬಾ ಡೀಪ್ ಇಲ್ಲ, ಬಟ್ ಮೇಲಿಂದ ಮೇಲೆ ಹೇಳಿದ್ದೀನಿ. ಇದಕ್ಕೆ ಆಕ್ಚುಲಿ ಫೋನಿಮಿಕ್ ಅವೇರ್ನೆಸ್ ಅಂತ ಹೇಳ್ತೀವಿ. ಫೋನಿಮಿಕ್ ಅವೇರ್ನೆಸ್ ಅಂದ್ರೆ ಫೋನಿಮಿಕ್ ಅಂದ್ರೆ ಏನು ಅಂತ ಹೇಳ್ಬೇಕಾಗುತ್ತೆ, ಆದ್ರೆ ಫೋನೀಮ್ ಅಂದ್ರೆ ಏನು ಅಂತ ಹೇಳ್ಬೇಕಾಗುತ್ತೆ. ಈ ಸಣ್ಣ ಉಚ್ಚಾರಣೆ. ಈಗ ನಾನು ಅಂತ ಹೇಳ್ತೀನಲ್ವಾ, ಇಂಗ್ಲಿಷ್ ಅಲ್ಲಿ ಈ ತರನೇ ಸ್ಟಾರ್ಟ್ ಆಗೋದು ಸೌಂಡ್ಸ್, ಅಂತಾನೆ ಸ್ಟಾರ್ಟ್ ಆಗೋದು. ಕನ್ನಡದಲ್ಲಿ ನಾವು ಇದಕ್ಕೆ ಮುಖ್ಯತ್ವ ಕೊಡಲ್ಲ. ಕೊಡ್ತೀವಾ? ಕನ್ನಡದಲ್ಲಿ ಯಾವ್ದಾದ್ರೂ ಆ ಪದದಲ್ಲಿ ನಿಮಗೆ ಸ್ ಅಂತ ಸ್ಟಾರ್ಟ್ ಆಗುತ್ತಾ? ಇಲ್ಲ. ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಎಷ್ಟಿಂದ ಸ್ಟಾರ್ಟ್ ಆಗೋದು, ಎಸ್ ಅಲ್ಲಿ ಎಂಡ್ ಆಗೋದು, ಮಧ್ಯದಲ್ಲಿ ಎಲ್ಲ ನಿಮಗೆ ಬರೋದು ಇದೇ ಸೌಂಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಫೋನಿಮಿಕ್. ಫೋನೀಮ್ ಅಂದ್ರೆ ಇದೇನೆ ನಾನು ಹೇಳ್ದಲ್ಲ, ಅದರಲ್ಲಿ ಸ್ವರ ಇರಬಾರ್ದು. ಸ್ವರ ಇದ್ರೆ ಅದು ಫೋನೀಮ್ ಅಲ್ಲ. ಇದಕ್ಕೆ ನಾವು ಫೋನೀಮ್ ಅಂತ ಹೇಳಿ. ಸೊ ಫೋನೀಮ್ ಇಂದ ನಾವು ಅಕ್ಷರಗಳನ್ನು ಗುರುತಿಸೋದು ಮತ್ತೆ ಅದನ್ನ ಬರೆಯೋದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳ್ತೀವಿ. ಫೋನಿಮಿಕ್ ಅವೇರ್ನೆಸ್ ಅಂದ್ರೆ ಅಕ್ಷರಗಳ ಶಬ್ದದ ಸಣ್ಣ ಒಂದು ಘಟಕ. ಎಷ್ಟು ಸಣ್ಣದಾಗಿ ಮಾಡಕ್ಕಾಗುತ್ತೆ ನಾವು. ಈಗ ಸಾನ ಇನ್ನು ಸಣ್ಣದ್ ಮಾಡೋದು ಹೆಂಗೆ? ಸ ಆ ಸೇರಿಸಿದ್ರೆ ಏನಾಗುತ್ತೆ? ಸಾ ಆಗುತ್ತೆ. ಬಿಡಿಸಿದ್ರೆ ಏನಾಗುತ್ತೆ? ಆ. ಸ್ಕಿಂತ ಚಿಕ್ಕದಾಗಿ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫೋನಿಮ್ಸ್ ಅಂತ ಹೇಳ್ತೀವಿ. ಈ ಅಕ್ಷರದ ಉಚ್ಚಾರಣೆಯ ಜಾಗೃತಿ ಏನಿದೆ, ಅವೇರ್ನೆಸ್, ಅದಕ್ಕೆ ನಾವು ಫೋನಿಮಿಕ್ ಅವೇರ್ನೆಸ್ ಅಂತ ಹೇಳ್ತೀವಿ. ಇದಕ್ಕೆ ಫೋನಿಮಿಕ್ ಅವೇರ್ನೆಸ್ ಅನ್ನೋದು ಅದೇ ವಿತ್ ಅದು ತುಂಬಾ ಡೀಪ್ ಆಗಿ ಹೋಗೋದು ಬೇಡ ಅಂತ ನಾನು ಡೈರೆಕ್ಟ್ ಆಗಿ ನಿಮಗೆ ಫೋನಿಕ್ಸ್ ಅಂತ ನಾನು ಹೇಳಿದ್ದೀನಿ. ಇದನ್ನ ಕಲಿತ್ರೆ ಮಾತ್ರ ನೀವು ಇಂಗ್ಲಿಷ್ ಓದಕ್ಕಾಗೋದು. ಬಟ್ ಇದನ್ನ ಕಲಿತ್ರೆ ಮಾತ್ರ ಅಂದ್ರೆ ಇದನ್ನ ಕಲಿಲೇಬೇಕು. ಇದು ಇನ್ನೊಂದು ಹೇಳ್ತೀನಿ ನಾನು, ಕರೆಕ್ಟ್ ಆಗಿ ನೀವು ಎಲ್ಲರೂ ತಲೆಗೆ ಹಾಕೊಳ್ಳಿ, ಮತ್ತೆ ಪ್ರಶ್ನೆಗಳು ಬರಬಾರ್ದು. ಈ ಮೆಥಡ್ ನಿಮಗೆ 70% ಮಾತ್ರ ವರ್ಕ್ ಆಗೋದು. ಅಂದ್ರೆ ಕೆಲವು ಪದಗಳಲ್ಲಿ ನೀವು 100% ಈ ಮೆಥಡ್ ಅಲ್ಲಿ ಓದ್ಬೋದು, ಬಟ್ ಕೆಲವು ಪದಗಳಲ್ಲಿ ಇದು ವರ್ಕೇ ಆಗಲ್ಲ. ಸೊ 30% ನಾನು ಏನ್ ಹೇಳಿದೆ, 70% ಈ ಮೆಥಡ್ ಏನು ಫೋನಿಕ್ ಸೌಂಡ್ಸ್, ಫೋನಿಕ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಇನ್ 30% ಇದೆಯಲ್ಲ, ಈ 70% ನಿಮಗೆ 1 ಅವರ್ ಸಾಕು. ಅಂದ್ರೆ ಈಗ ನಾನು ಪಾಠ ಮಾಡಿದ್ನಲ್ಲ 1 ಅವರ್, 70%ಗೆ 1 ಅವರ್. ಈ 30%ಗೆ 6 ಮಂತ್ಸ್ ಬೇಕು. 30% ಕಲಿಯಕ್ಕೆ 6 ಮಂತ್ಸ್ ಬೇಕು. ಅಂದ್ರೆ ಪರ್ಫೆಕ್ಟ್ ಆಗ್ಲಿಕ್ಕೆ ನಾನು ಹೇಳೋದು. ಇಲ್ಲ ನೀವು ಓಕೆ, ಸೊ 2 ಮಂತ್ಸ್ 3 ಮಂತ್ಸ್ ಅಲ್ಲಿ ನೀವು ತಿಳ್ಕೊಂಡ್ರೆ ಸಾಕು.
ಏನೇನಿದೆ ಅಂತ ತಿಳ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಹೋಗ್ಬೇಕಲ್ಲ. ತಿಳ್ಕೊಂಡಿದ ತಕ್ಷಣ ಎಲ್ಲ ನಿಮಗೆ ಆಮೇಲೆ ಕರೆಕ್ಟಾಗಿ ನಿಮಗೆ ಹೇಳಲಿಕ್ಕೆ ಬರಬೇಕು ಅಂತಿಲ್ಲ ಅಲ್ವಾ. ಪ್ರಾಕ್ಟೀಸ್ ಆಗಬೇಕು. ಅದೆಲ್ಲದಕ್ಕೂ ನಿಮಗೆ ತಿಳ್ಕೊಂಡು ಪ್ರಾಕ್ಟೀಸ್ ಆಗಿ ನಮ್ಮ ಬ್ರೈನ್ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಬರೆಯೋದಕ್ಕೂ ಓದೋದಕ್ಕೂ ನಿಮಗೆ 6 ಮಂತ್ಸು ಸಪೋರ್ಟ್ ಆಗುತ್ತೆ. ಬಟ್ 70% ನಿಮಗೆ 70% ಈಗಲೇ ಗೊತ್ತಾಯ್ತು, ವಿಷಯ ಏನು ಅಂತ ಗೊತ್ತಾಯ್ತು. ಆದರೆ ಅದನ್ನು ಬರಿಬೇಕಲ್ವ, ಬರೆದು ಓದಬೇಕು. ಆವಾಗಲೇ ನಮಗೆ ಅದು ಕರೆಕ್ಟಾಗಿ ಹೇಳಲಿಕ್ಕೆ ಮತ್ತು ಬರೀಲಿಕ್ಕೆ ಆಗೋದು. ರೈಟ್? ಏನಾದರೂ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶ್ಚನ್ಸ್? ಹಾಂ, ಅದಲ್ಲ, ಅದು ಸಮಸ್ಯೆ ಅಲ್ಲಪ್ಪ. ನಾನು ಈ ಪಾಠದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಕೇಳಿ ಅಂತ ಹೇಳಿದ್ದು. ಸಿ ನಾನು ಹೇಳ್ತೀನಿ, ನೆಟ್ವರ್ಕ್ ಇಶ್ಯೂ ಇದ್ರೆ ಬಿಡಿ. ನೆಟ್ವರ್ಕ್ ಇಶ್ಯೂ ಇದ್ರೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದು ವಿಡಿಯೋ ಎಲ್ಲಿ ನೋಡ್ಬೇಕು, ಏನ್ ನೋಡ್ಬೇಕು ಅಂತೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಓಕೆ? ಹಾ, ಬೇರೆ ಈ ಪಾಠ ನೆಟ್ವರ್ಕ್ ಚೆನ್ನಾಗಿ ಬಂದು ಪಾಠ ಕೇಳಿಸ್ಕೊಂಡವ್ರಿಗೆ ಏನಾದರೂ ಸಂಶಯಗಳು, ಡೌಟ್ಸ್ ಇದ್ರೆ ಕೇಳ್ಬೋದು. ಏನಾದರೂ ಪ್ರಶ್ನೆಗಳಿದೆಯಾ? ಎನಿ ಕ್ವೆಶ್ಚನ್ಸ್? ಓಕೆ. ಒಂದೇ ಕ್ಲಾಸಿಗೆ ನಿಮಗೆ ಡೌಟ್ಸ್ ಬರಬೇಕು ಅಂತಿಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಅದು ನೀವು ಇನ್ವಾಲ್ವ್ ಆಗ್ತಿರಲ್ಲ. ಇನ್ವಾಲ್ವ್ ಆದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇದು ಹೆಂಗೆ ಓದಬೇಕು, ಅದು ಹೆಂಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ? ಸೊ ಇದು ಮುಖ್ಯ. ಈ ನಾನು PDF ಕಳಿಸ್ತೀನಿ ನಿಮಗೆ. ಇದಿಷ್ಟಿದೆಯಲ್ಲ, ಇದನ್ನ ನೀವು ಎಲ್ಲರೂ ಬಾಯ್ಪಾಠ ಮಾಡಬೇಕು. ನೆಕ್ಸ್ಟ್ ಕ್ಲಾಸಿಗೆ ಬರೋಷ್ಟರಲ್ಲಿ ಇದು ಎಲ್ರಿಗೂ ಗೊತ್ತಿರಬೇಕು. ಉಚ್ಚಾರಣೆ ಎಲ್ರಿಗೂ ಗೊತ್ತಿರಬೇಕು. ನೋಡಿ, ದಯವಿಟ್ಟು ಕ್ಲಾಸ್ ಕರೆಕ್ಟಾಗಿ ಅಟೆಂಡ್ ಆಗ್ರಿ. ಆಮೇಲೆ ಸಮಯ ಇದಕ್ಕೆ ಅಂತಾನೆ ಸಪ್ರೇಟ್ ಆಗಿಡ್ರಿ. ಒಂದಿನ ಬಿಟ್ಟು ಒಂದಿನ ಕ್ಲಾಸ್ ಅಂತ ಹೇಳಿರ್ತೀನಿ. ನಾಳೆ ಇದ್ರದ್ದು ವಿಡಿಯೋ ಹಾಕ್ತೀನಿ ನಾನು. ಇದ್ರದ್ದು ವಿಡಿಯೋನ ಕರೆಕ್ಟಾಗಿ ನೋಡಿ ಓದೋದು ಬರೆಯೋದು ಎಲ್ಲ ಮಾಡ್ಕೊಳ್ಳಿ. ಓಕೆ? ಭೂಮಿಕಾ, ಅಲ್ಲ ಅದೆಲ್ಲ ಆಮೇಲೆ 30% ಹೇಳಿದ್ನಲ್ಲ. ಸಿಗೆ ಚ ಬರಲ್ಲ. ಚ ಬರೋದು ನಿಮಗೆ ಸಿ ಜೊತೆ ಎಚ್ ಸೇರಿದಾಗ ಮಾತ್ರ ಚ ಬರುತ್ತೆ. ಓಕೆ? ಸಿ ಜೊತೆ ಎಚ್ ಸೇರಿದಾಗ ಚ ಬರೋದಷ್ಟೇ. ಸುಮ್ಮನೆ ಬರೀ ಸಿ ಇದ್ದಾಗ ಚ ಬರಲ್ಲ. ಅದೆಲ್ಲ ನಿಮಗೆ 30% ಒಳಗೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ? ಈ 70% ನಾನು ಏನ್ ಮೆಥಡ್ ಹೇಳಿದ್ರೆ, ಉಳಿದಿರೋ ನೀವು ಕೇಳಿ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಅದೆಲ್ಲ ಇದ್ರೊಳಗೆ ಇರುತ್ತೆ. ಸಿ ನೋಡಿ, ಚ ಸಿ ಬಂದಾಗ ಚ, ಸಿ ಎಚ್ ಬಂದಾಗ ಸಿ ಎಚ್ ಗೆ 3 ಸೌಂಡ್ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಅದಕ್ಕೆ ಸ್ವಲ್ಪ ಏನೋ ಇಂಗ್ಲಿಷ್ ಸ್ವಲ್ಪ ವಿಚಿತ್ರವಾಗಿದೆ. ಸಿ ಎಚ್ ಅಂತ ಅಕ್ಷರ ಇದೆ, ಇದಕ್ಕೆ 3 ಸೌಂಡ್ ಇದೆ. ಒಂದು ಚ, ಇನ್ನೊಂದು ಕ, ಇನ್ನೊಂದು ಶ. 3 ಸೌಂಡ್ ಇದೆ ಅದಕ್ಕೆ. ಇದು ಎಲ್ಲಿ ಹೇಳಬೇಕು ಅನ್ನೋದು ಗೊತ್ತಿರ್ಬೇಕು ನಮಗೆ. ಅದಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ಓಕೆ? ಆಲ್ರೈಟ್. See you in the next class. Good night everybody. ನಿಮಗೆ ಏನಾದರೂ ಡೌಟ್ ಇದ್ರೆ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಮಾಡಿ. ವಿಡಿಯೋ ನಾನು ಹಾಕ್ತೀನಮ್ಮ. ವಿಡಿಯೋ ಹೇಳ್ತೀನಿ. ವಿಡಿಯೋ ಯಾವ ತರ ನೋಡ್ಬೇಕು, ಏನ್ ಮಾಡ್ಬೇಕು ಅಂತ, ನಾನು ಹೇಗೆ ನೋಡ್ಬೇಕು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ? See you. Good night everybody.